ನಮಸ್ಕಾರ ಬೆಳಗ್ಗೆ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ? ಯಾರ್ಯಾರನ್ನ ಕರೆಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ಯಾರನ್ನ ಕರೆಸ್ತಾರೆ ಹೇಳ್ಬಿಡಿ, ನಾವೆಲ್ಲ ಬರ್ಕೋಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಬ್ಬನ್ ಪೇಟೆಯ ಖ್ಯಾತಿ ಚಂದ್ರಪ್ಪನವರ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ. ನಮಸ್ಕಾರ ಮುರಳಿಯವರೇ. ಏನ್ ಚಂದ್ರಪ್ಪ, ಏನ್ ವಿಶೇಷ? ಏನೋ ವೆಜಿಟೇರಿಯನ್ ಮಾಡ್ತೀವಿ ಏನೋ ಮಾಡ್ತೀವಿ ಅಂತ ಹೇಳಿದಿರಾ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು? ಗೌಡ್ರು ಪುಳಿಯೋಗರೆ. ಹೌದೌದು, ಗೌಡ್ರು ಪುಳಿಯೋಗರೆ. ಇದು ಇವು ನೋಡಿ, ನೀವು ತಿಂದು ನೋಡಿ ನೀವೇ ಹೇಳ್ತೀರಿ ಕರೆಕ್ಟ್ ಚಂದ್ರಪ್ಪ ಅಂತ ಹೇಳ್ತೀರಾ. ಗೌಡ್ರು ಪುಳಿಯೋಗರೆ ಅಂತ ಗೊತ್ತಾಗ್ತದೆ ನಿಮ್ಮಿಂದ ನಮ್ಗೆ, ಅದಕ್ಕೆ ತಿಳ್ಕೋಬೇಕಲ್ಲ ಈಗ, ಹಂಗಂತೀರಾ? ನೋಡಿ ಗೌಡ್ರು ಪುಳಿಯೋಗರೆ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪುಳಿಯೋಗರೆ ಬೇಕಾಗುವ ಸಾಮಗ್ರಿಗಳು: ಅನ್ನ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಮೆಂತ್ಯ, ಕಾಳು ಮೆಣಸು, ಸಾಸಿವೆ, ಜೀರಿಗೆ, ಬಿಳಿ ಎಳ್ಳು, ಒಣ ಕೊಬ್ಬರಿ ತುರಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹುಣಸೆ ರಸ, ಬೆಲ್ಲ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್? ನಾನು ಒಂದು ಪುಡಿ ಹುರ್ಕೊಳಕ್ಕೊಂದು ಬಾಣ್ಲಿ. ಪುಡಿ ಏನು ಹುರ್ಕೋತೀರಾ? ಅದು ಪುಡಿ ಮಾಡ್ಕೋಬೇಕಲ್ಲ ಇದೆಲ್ಲ. ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪುಳಿಯೋಗರೆ ಪುಡಿಗಳನ್ನ ಮಾಡ್ಕೊಳ್ತಾರೆ. ಇದೇನೋ ನಮ್ಮ ಚಂದ್ರಪ್ಪ ಅವ್ರು ಹೇಳ್ತಾರೆ ಗೌಡರ ಪುಳಿಯೋಗರೆ ಅಂತಿದ್ದು. ನೋಡೋಣ ಅದೇನೇನು ಮಾಡ್ತಾರೋ ಗೊತ್ತಿಲ್ಲ, ಏನೇನು ಎಕ್ಸ್ಟ್ರಾ ಹಾಕ್ತಾರೋ ಅಥವಾ ಯಾವ್ದು ಎಕ್ಸ್ಟ್ರಾ ಹಾಕಲ್ವೋ ಅದು ಗೊತ್ತಿಲ್ಲ ನನಗೆ. ನೋಡಿ ಮೇಡಮ್, ಅದು ಒಂದು ಸ್ಟೈಲ್ಗಳು ಸ್ವಲ್ಪ ಚೇಂಜ್ ಮಾಡಿರ್ತೀವಿ, ಚೇಂಜ್ ಮಾಡ್ಕೊಂಡಿರ್ತೀವಿ. ಬಟ್ ಪುಡಿಲಿ ಏನು ಚೇಂಜ್ ಆಗಲ್ವಾ? ಪುಡಿಲೂ ಚೇಂಜ್ ಆಗುತ್ತೆ. ಪುಡಿಲೂ ಚೇಂಜ್ ಆಗುತ್ತಾ? ಓಕೆ, ಇದೊಂದು ರೀತಿಯ ಪುಳಿಯೋಗರೆ ಪುಡಿ. ಪುಡಿಯ ನಂತರ ಗೊಜ್ಜಾದ ಮೇಲೆ ಅನ್ನವಾ? ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಗೊಜ್ಜಿಗೆ ಆ ಕಡೆ ಇಟ್ಬಿಟ್ರೆ ಅದು ಗೊಜ್ಜು ಕುದೀತಾ ಇರ್ತದೆ. ನಾವು ಪುಡಿ ರೆಡಿ ಮಾಡ್ಕೊಳ್ಳೋ ಗೊಜ್ಜು ರೆಡಿ ಆಗಿರ್ತದೆ. ಪುಡಿ ಮಾಡೋದಕ್ಕೆ ಹಾಕ್ಬಿಡ್ಬೋದು. ಹೆಂಗ್ ಮಾಡೋಣ? ನೀವು ಹೆಂಗ್ ಹೇಳ್ತಾರೆ? ನೀವು ಹೆಂಗ್ ಹೇಳ್ತೀರ ಏನು ಕಾಯೋ ಕೆಲಸ ಇರೋಲ್ಲ, ನಾವು ಜಲ್ದಿ ಆಗುತ್ತೆ ನಿಮ್ಗೆ. ನನಗೆ ಗೊಜ್ಜು ಮಾಡೋಕೆ ಬಾಣ್ಲಿ ಕೊಟ್ಬಿಡಿ. ಈ ಬಾಂಡ್ಲಿ ಕೊಟ್ಬಿಡ್ಲಾ? ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಹಾಕೊಂಡಿದೀವಿ. ಓಕೆ, ಇವಾಗ ಹುಳಿನ ಇದು ಏನಿದೆ? ಹುಣಸೆ ಹುಳಿ. ಹುಣಸೆ ಹಣ್ಣು ಕಿವುಚ್ಕೊಂಡಿರ್ತಕ್ಕಂಥ ಹುಳಿ ಹಾಕ್ಬಿಡಿ. ಓ, ನೀವ್ ಹಿಂಗ್ ಮಾಡ್ಕೊಳ್ಳೋದ ಇದನ್ನ? ನೀವೆಲ್ಲಿ ಮಾಡ್ತೀರಾ ಇದನ್ನ? ಮದುವೆಗಳು ಇದೇ ಮಾಡೋದ ನೀವು? ಮದುವೆಗಳೆಲ್ಲ ಮಾಡೋದಿದೆ. ಓಹೋ, ಓಕೆ, ಕಾದಿದೆ ಸ್ವಲ್ಪ ಅಷ್ಟು ಪುಡಿ ಹಾಕಿದಕ್ಕೆ. ಸಾಕು. ಈಗ ಅದಕ್ಕೆ ಹಸೆ ಕರಿಬೇವು ಹಾಕ್ತಾ ಇದ್ದೀನಿ. ಹಸೆ ಕರಿಬೇವಾ? ಹಾಕಿ. ಅಂದ್ರೆ ಫಸ್ಟ್ ಏನ್ ಹಾಕೊಂಡ್ವಿ? ಎಣ್ಣೆ ಹಾಕೊಂಡ್ವಿ. ಎಣ್ಣೆಗೆ ಹುಣಸೆ ಹುಳಿನ ಹಾಕಿದ್ವಿ, ಅರ್ಶಿನ ಪುಡಿ ಹಾಕಿದ್ವಿ, ಕರಿಬೇವನ್ನ ಹಾಕೊಂಡಿದೀವಿ. ಈಗ ಉಪ್ಪು ಹಾಕ್ಬಿಡ್ತೀನಿ ಅಷ್ಟೇ. ಓಹೋ, ಏನೋ ಹೊಸ ಸಿಸ್ಟಮ್ ಬಿಡಿ, ನಮ್ಗೆ ಗೊತ್ತಿಲ್ಲ ಇದು. ಓಹೋ, ಇದು ಕಾಯ್ತಾ ಇರ್ಬೇಕು, ಇಲ್ಲಿ ಕುದೀತಾ ಇರಬೇಕು. ಕುದ್ದು ಅದು ಎಣ್ಣೆ ಬಿಡ್ತೈತೆ. ಓಕೆ, ಎಣ್ಣೆ ಬಿಡೋ ಟೈಮ್ಗೆ ನಾವು ಈ ಪುಡಿ ಮಾಡ್ಕೊಂಡು ಅದಕ್ಕೆ ಹಾಕೊಂಡ್ರೆ ಪುಳಿಯೋಗರೆ ಪುಡಿ ರೆಡಿ ಆಯ್ತು. ಪುಳಿಯೋಗರೆ ಗೊಜ್ಜು ರೆಡಿ ಆಯ್ತು. ಓಕೆ, ಅಲ್ಲಿ ಪುಡಿ ಮಾಡ್ತೀರಾ? ಎಣ್ಣೆ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿದು? ಮೆಣಸು ಹಾಕ್ತಾ ಇದ್ದೀನಿ. ಮೆಣಸು. ಓಕೆ, ಮೆಂತ್ಯ 1 ಸ್ಪೂನ್ ಅಷ್ಟು. ಓಕೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೂ ಆಮೇಲೆ ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಧನಿಯಾ. ಜೀರಿಗೆ. ಅದೇ ನೀವು ಮದುವೆ ಮನೆಗಳಲ್ಲಿ ಇದೇ ಪುಳಿಯೋಗರೆ ಮಾಡೋದಾ? ಹೌದು. ಓಕೆ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಓಕೆ, 3 ಸ್ಪೂನ್ ಅಷ್ಟು. ಓಕೆ, ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ. ಜೀರಿಗೆ, ಮೆಣಸು, ಮೆಂತ್ಯ, ಧನಿಯಾ, ಮೆಣಸಿನ್ಕಾಯಿ, ಸ್ವಲ್ಪ ಅದಕ್ಕೆ ಕರಿಬೇವು, ಇಷ್ಟನ್ನ ಹಾಕಿ ಪುಡಿನ ಮಾಡ್ಕೊಳ್ತಾ ಇದೀವಿ. ಫಸ್ಟ್ ಹುರ್ಕೊಳ್ತಾ ಇದೀವಿ ಸ್ವಲ್ಪ ಎಣ್ಣೆ ಹಾಕಿ. ಜಾಸ್ತಿ ಹುರ್ಕೊಂಡಷ್ಟು ರುಚಿ ಜಾಸ್ತಿ ಅಲ್ಲ ಇದು? ರುಚಿ ಗಮ್ಮಲ್ಲಿ ಬರ್ತದೆ. ಓಕೆ, ಪುಡಿಗೆ ಸ್ವಲ್ಪ ದಿವಸ ಇಟ್ಕೊಂಡ್ರು ಕೆಡಲ್ಲ. ಓಕೆ, ಚೆನ್ನಾಗಿರುತ್ತೆ. ಆಫ್ ಮಾಡಿ. ಆಫ್ ಮಾಡೋಣ? ಇಲ್ಲ, ಆಫ್ ಮಾಡಿ ಇನ್ನೊಂದು ಕೊಬ್ಬರಿ ಹುರ್ಕೋಬೇಕು, ಎಳ್ಳು ಹುರ್ಕೋಬೇಕು. ಆಯ್ತು, ಓಕೆ. ಇದನ್ನು ಬೇರೆ ಹಾಕೋತೀನಿ. ಓಕೆ, ಅದೇ ಹುರ್ಕೊಂಡಿದೀವಿ, ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಗಬೇಕು, ಪುಡಿ ಮಾಡ್ಕೋಬೇಕಾದ್ರೆ. ಇವಾಗ ಅಷ್ಟೊತ್ತಿಗೆ ಎಳ್ಳು ಹುರ್ಕೋತೀನಿ. ಸ್ವಲ್ಪ ಬಿಳಿ ಎಳ್ಳು. ಬಿಳಿ ಎಳ್ಳ ಜೊತೆಗೆ ಅಯ್ಯಂಗಾರ್ ಪುಳಿಯೋಗರೆ ಬಂದು ಕಪ್ಪೆಳ್ಳು ಹಾಕ್ತೀವಿ. ಬಿಳಿ ಎಳ್ಳು ಹಾಕಲ್ವಾ? ಬಿಳಿ ಎಳ್ಳು ಕಪ್ಪೆಳ್ಳು ಹಾಕೋದಕ್ಕೆ. ಓಕೆ,
ಇದು ಐ ಫ್ಲೇಮ್ ಅಲ್ಲಿ ಇಲ್ಲ, ಮೀಡಿಯಂ ಅಲ್ಲಿ ಇಲ್ಲ, ಇದು ಕಮ್ಮಿ ಕವಿಯಲ್ಲಿ ಇರಲಿ. ಅದು ಆಯ್ತು, ರೆಡಿ ಆಗ್ತಾ ಇದೆ. ಅದು ರೆಡಿ ಆಗ್ತಾ ಇದೆಯಾ? ಅದು ಇನ್ನು ಪುಡಿ ಎಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಚಿಕ್ಕ ಕಾವಿಯಲ್ಲಿ ಇರಲಿ. ಕಪ್ಪಾಗೋಯ್ತು ಎಳ್ಳು. ವಾಪಸ್ ಅದಕ್ಕೆನಾ? ಹಾಂ, ಅದಕ್ಕೆ ಹಾಕ್ಬೋದು. ಅಲ್ಲ, ಇದಕ್ಕೆ ಹಾಕಲ್ವಾ ನೀವು ಒಟ್ಟಿಗೆ? ಯಾವುದಕ್ಕೆ? ಅದಕ್ಕೆ ಇಲ್ಲ, ಇದು ಸಪ್ರೇಟಾಗಿ ಇಟ್ಕೋಬೇಕು. ಏನಕ್ಕೆ? ಅದು ಹೇಳ್ತೀನಿ ನಮಗೆ, ಇದು ಹಾಕ್ಬೇಕಾದ್ರೆ ಹೇಳ್ತೀನಿ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ಅಷ್ಟು ಪುಡಿ ಹಾಕಿದ್ದಕ್ಕೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಇವತ್ತು ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು 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 ಸಾಕು. ಓಕೆ, ಆಗಿದೆಯಾ? ಸಾಕಾ? ಅಷ್ಟು ಸಾಕು. ಐ ಮಾಡ್ಕೊಂಡ್ರೆ ಸೀದೋಗುತ್ತೆ, ಕಂಟು ವಾಸನೆ ಬರ್ತದೆ. ಓಕೆ, ಕಮ್ಮಿ ಕಾವಿಲ್ಲ. ಅದೇನು ಸುಮ್ಮನೆ ಸ್ವಲ್ಪ ಒಣಗದಂಗೆ ಹಾಕ್ಬೇಕು, ಪುಡಿ ಆಗಬೇಕು, ಡ್ರೈ ಆಗಬೇಕು, ಪುಡಿ ಆಗೋಕ್ಕೋಸ್ಕರ ಅಲ್ವಾ ಸರ್? ಬೇರೆ ಆಫ್ ಮಾಡ್ಕೊಂಡು ಆಫ್ ಮಾಡಿ. ಏನಿಲ್ಲ ಹುರ್ಕೊಳ್ಳೋದು? ಏನಿಲ್ಲ, ಹುರ್ಕೊಳ್ಳೋದೇನಿಲ್ಲ. ಕಡಲೆಕಾಯಿ ಬೀಜ ಅದು ಹುರ್ಕೊಳ್ಳೋದು ಅಷ್ಟೇ. ಇದು ಪುಡಿ ಮಾಡ್ಕೋಬೇಕು. ಇದನ್ನು ಎರಡೂ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೋಬೇಕು. ಓಕೆ, ಆಯ್ತಾ ಪೌಡ್ರು? ಆಗಿದೆ. ಇಟ್ಕೊಂಡಿರುವಂತ ಮೆಣಸಿನ್ಕಾಯಿ, ಧನಿಯಾ, ಮೆಣಸಿನ್ಕಾಯಿ, ಮೆಣಸು, ಕರಿಬೇವು. ಇದಕ್ಕೆ ಹಿಂಗೆ ಹಾಕೋದಾದ್ರೆ ಗಟ್ಟಿ ಹಿಂಗಾದ್ರೆ ಈ ಹುರ್ಕೊಳ್ಳೋಗಿ ಹಾಕೋಬೇಕು. ನಾನು ಪುಡಿ ಹಿಂಗೆ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಗೊಜ್ಜಿಗೆ ಹಾಕ್ತೀನಿ. ಓಕೆ, ಇಲ್ಲಿ ಎಣ್ಣೆಗೆ ಹಾಕಿದ್ರೆ ಸೀದೋಗ್ಬಿಡ್ತದೆ ಅದು ಪುಡಿ. ಅದಕ್ಕೋಸ್ಕರ ಅದು ಗಟ್ಟಿ ಬರುತ್ತೆ. ಗಟ್ಟಿ ಇರೋದು ಬಂದರೆ ಎಣ್ಣೆಲಿ ಹಾಕೊಂಡು ಹುರ್ಕೊಳ್ತೀವಿ ಅದನ್ನು. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಓಹೋ, ಪುಳಿಯೋಗರೆ ಪುಡಿ ರೆಡಿ. ಇದು ನಾವು ಮಿಷಿನ್ಗೆ ಹಾಕ್ಸಿದ್ರು ಚೆನ್ನಾಗಿ ಬರಲ್ಲ ಪುಡಿನ, ಮಿಲ್ಗೆ ಹಾಕ್ಸಿದ್ರೆ. ಮತ್ತೆ ಈ ಥರ ಬ್ಲೇಡ್ ಮಿಕ್ಸಿನಲ್ಲಿ ಹಾಕಿದ್ರು ಅಷ್ಟೊಂದು ಕಟ್ಟಾಗ ಇದು ನೈಸ್ ಬರಲ್ಲ. ಆಯ್ತು. ಇದೇನು ನಾವೇನು ಮಾಡ್ತೀವಿ ಅಂದರೆ ಕಲ್ಲಿನಲ್ಲಿ ಕುಟ್ತೀವಿ ಒನ್ಕೆ ತಗೊಂಡು. ನಾವೆಲ್ಲ ಹಂಗೆ ಮಾಡೋದು. ಕತೆಗಳೆಲ್ಲ ಇಲ್ಲ, ಚೆನ್ನಾಗಿ ಬರುತ್ತೆ, ನೈಸ್ ಬರುತ್ತೆ ಪುಡಿ. ಒನ್ಕೇಲ್ ಕುಟ್ಟೋದು ಮಿಷಿನ್ ಪುಟ್ಟಿಗೆ ನೈಸ್ ಬರ್ತದಾ? ನೈಸ್ ಮಿಷಿನ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಸ್ಮೆಲ್ ಎಲ್ಲ ಕಮ್ಮಿ ಆಗುತ್ತೆ. ಮಿಷಿನ್ಗೆ ಹಾಕಿದ್ರೆ ಈ ಟೇಸ್ಟ್ ಕಮ್ಮಿ ಬರುತ್ತೆ. ಮನೆಯಲ್ಲಿ ಕುಟ್ಕೋತೀರಾ ಅಥವಾ ಮದುವೆ ಮನೆಯಲ್ಲ ಕುಟ್ಟಾಕ್ತೀವಿ. ಮನೆಯಲ್ಲಿ ಕುಟ್ಟಾಕ್ತೀವಿ, ಕಲ್ಲುಗಳು ಇಟ್ಕೊಳ್ಳೋಲ್ಲ. ಇವಾಗ ಮನೇಲೆ ಕುಟ್ಟಲ್ಲ, ನೀವು ಮದುವೆ ಮನೆಗೆ ಕುಟ್ತೀರಿ? ಕೊಡ್ತೀವಿ ನಾವು. ಇವಾಗ ಆಗಿದೆ ಇದು. ಈಗ ಎಲ್ಲರಿಗೂ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋಗಿಲ್ಲ, ಒಂದು ಒನ್ಕೆ ತಗೊಳ್ಳಿ ಅಂತ ಹೇಳ್ಬೇಕು ಇವಾಗ ನಾವು. ಇಲ್ಲ, ಅದು ಇದು ಕಲ್ಲಿದ್ರೆ ಕುಟ್ಕೊಂಡ್ರೆ ಒಳ್ಳೇದು ಅಂತ ಹೇಳೋದು ಅಷ್ಟೇ. ಚಂದ್ರಪ್ಪ ಹಾಕಪ್ಪ, ಹಿಂಗೆ ಹಾಕ್ತಾ ಇದೀನಿ. ಓಕೆ, ಇವಾಗ ಸ್ವಲ್ಪ ಬೆಲ್ಲ. ಇದು ಗೌಡರ ಪುಳಿಯೋಗರೆ. ಆಮೇಲೆ ಈ ಥರ ಎಣ್ಣೆ ಬಿಟ್ಟರೆ ರೆಡಿ ಆಯ್ತು ಅಂತ. ಇನ್ನು ಜಾಸ್ತಿ ಬೇಯಿಸಿದ್ರೆ ಏನಾಗುತ್ತೆ, ಇದು ಮ್ಯಾಣ ಥರ ಆಗ್ಬಿಡುತ್ತೆ. ಅನ್ನ ಕಲಿಸಿದಾಗ ಹಾಕೊಳ್ಳಲ್ಲ. ಇಷ್ಟೇ ಸಾಕು. ಇವಾಗ ಪೌಡ್ರ್ ಹಾಕೋಣ. ಇದನ್ನೇ ಪುಡಿ ಇಷ್ಟೇ. ಇವಾಗ ಇಷ್ಟು ಮಾಡಿದೀವಲ್ಲ, ಇದನ್ನು ರಸ ತಿಳಿ ಸಾರು ಮಾಡ್ಕೋಬೋದು. ರಸಮ್ ಇದರಲ್ಲಿ ರಸ ಮಾಡ್ಕೋಬೋದು. ಓಕೆ, ಬೆಳೆಕಟ್ಟು ಬೇಯಿಸ್ಕೊಂಡು ಬೆಳೆಕಟ್ಟಿನ ರಸ ಮಾಡ್ಕೋಬೋದು ಇದನ್ನು. ಓಕೆ, ಪುಳಿಯೋಗರೆ ಪುಡಿ ಗೊಜ್ಜು ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಚಂದ್ರಪ್ಪ. ಇನ್ನೇನು ಅನ್ನ ಹಾಕ್ಬಿಟ್ರೆ ಪುಳಿಯೋಗರೆ ರೆಡಿ ಆಗ್ಬಿಡುತ್ತೆ. ಇದು ಕಾಯಿ ತುರಿ ಮತ್ತೆ ಇದು ಬೇಯಬೇಕು, ಸ್ವಲ್ಪ ಬೇಯಬೇಕು. ಬೇಲಿ ಒಳ್ಳೆ ಪುಳಿಯೋಗರೆ ಗೊಜ್ಜು, ಗೌಡರ ಪುಳಿಯೋಗರೆ ಗೊಜ್ಜನ್ನ ತೋರಿಸಿರುವಂಥವ್ರು ಮೋಸ್ಟ್ಲಿ ನಾವೊಬ್ಬರೇ ಅಂತ ಕಾಣುತ್ತೆ. ಎಲ್ಲರೂ ಅಯ್ಯಂಗಾರಿ ಪುಳಿಯೋಗರೆ ತೋರಿಸಿರೋ ನಮ್ಮ ಚಂದ್ರಪ್ಪನವರು ಸರ್ ಗೌಡ್ರ ಪುಳಿಯೋಗರೆ ತೋರಿಸ್ತೀವಿ ಸರ್ ಅಂತ ತೋರಿಸ್ತಾ ಇದ್ದಾರೆ. ಅಯ್ಯಂಗಾರ್ ಪುಳಿಯೋಗರೆ ಕಲರ್ ಕಮ್ಮಿ ಇರುತ್ತೆ. ಕಪ್ಪೆಳ್ಳು ಹಾಕ್ತೀವಿ, ಕಲರ್ ಸ್ವಲ್ಪ ಕಪ್ಪಿರುತ್ತೆ. ಕಲರ್ ಪುಳಿಯೋಗರೆ ನಮ್ಮದು ಕೆಂಪು ಇರುತ್ತೆ. ಇದು ಎಷ್ಟು ದಿನ ಬೇಕಾದ್ರೆ ಇಟ್ಕೋಬೋದು. ಇದು ಗೊಜ್ಜನ್ನ ಏನಾಗಲ್ಲ, ಏನೂ ಆಗಲ್ಲ. ನಾವು ನೀರು ಅನ್ನೋದೇ ಇದಕ್ಕೆ ಹಾಕಿಲ್ವಲ್ಲ. ಹೌದೌದು, ಆ ಹುಣಸೆ ಹಣ್ಣೆಲ್ಲ ಕುದಿಸ್ಬಿಟ್ಟಿದ್ವಿ ಚೆನ್ನಾಗಿ. ಹೌದೌದು, ಆಗಿದೆ. ಈಗ ಅದನ್ನ ಹಾಕೊಳ್ಳಿಲ್ಲ ನೀವು? ಹಾಕೊಡ್ತಾ ಇದ್ದೀನಿ. ಎಳ್ಳು ಮತ್ತೆ ಕೊಬ್ಬರಿ, ಬಿಳಿ ಎಳ್ಳು ಮತ್ತೆ ಕೊಬ್ಬರಿ ಅಲ್ಲ? ಹೌದೌದು. ಇವಾಗ ಗೊಜ್ಜು ಗಟ್ಟಿ ಆಯ್ತು. ಆ ಕಾಯಿ ತುರಿ ಬಿದ್ರೆ ಕೊಬ್ಬರಿ ತುರಿ ಬಿದ್ದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ ನೋಡಿ.
ಆಗಿದೆ. ಈ ಕಡೆ ಇಟ್ಕೊಳ್ಳೋಣ. ಎಣ್ಣೆ ಹಾಕ್ಲಾ? ಎಣ್ಣೆಗೆ ಒಗ್ಗರಣೆಗೆ ಸಾಕ? ಹಾಕಿನ ಸ್ವಲ್ಪ. ಸರಿ. ಓಹೋ, ಕಡಲೆಕಾಯಿ ಬೀಜ ಹಾಕ್ಲೇಬೇಕಲ್ಲ? ಹೌದು, ಪುಳಿಯೋಗರೆ ಅದೇ ಮೀನು. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ, ಸಾಸಿವೆ ಹಾಕೊಂಡಿದ್ದೀವಿ. ಇದು ಎಷ್ಟು ಜನಕ್ಕಾಗುತ್ತೆ ಪುಳಿಯೋಗರೆ ನೀವು ಮಾಡ್ತಾ ಇರೋದು ಗೊಜ್ಜು? ಇದು ಒಂದು 1 kg ಅನ್ನ ಕಲಿಸ್ಬೋದು. ಅದರಲ್ಲಿ 1 kg ಅಕ್ಕಿ. ಗ್ಯಾರಂಟಿನಾ? 1 kg ಅಕ್ಕಿ ಅನ್ನ ಕಲಿಸ್ಬೋದು. ಪುಳಿಯೋಗರೆ ಪುಡಿ, ಪುಳಿಯೋಗರೆ ಗೊಜ್ಜು, ಪುಳಿಯೋಗರೆಗೆ ಒಗ್ಗರಣೆ ಎಲ್ಲ ತೋರಿಸ್ಬಿಡ್ತಾ ಇದ್ದಾರೆ ಚಂದ್ರಪ್ಪ ಇವತ್ತು. ಎಲ್ಲ ತೋರಿಸ್ಬಿಡ್ತಾ ಇದ್ದೀವಿ. ಒಂದು ನಾವೆಲ್ಲ ದೊಡ್ಡ ದೊಡ್ಡ ಬಾಣಲಿ ಇಟ್ಕೊಂಡು, ದೊಡ್ಡ ದೊಡ್ಡ ಪಾತ್ರೆ ಇಟ್ಕೊಂಡು ಮಾಡೋರಿಗೆ ಇಷ್ಟು ಚಿಕ್ಕ ಬಾಣಲಿ ಕೊಟ್ಟರೆ ಹೌದು, ನನಗೆ ಕಷ್ಟ ಆಗುತ್ತೆ. ನನಗೆ ಹೆಂಗೆ ಕಷ್ಟ ಆಗುತ್ತೆ ಅಂದರೆ, ಹೌದು, ಜ್ಞಾನ ಎಲ್ಲ ಅಲ್ಲೇ ಹೋಗ್ತಾ ಇರ್ತದೆ ನನಗೆ. ದೊಡ್ಡ ಪಾತ್ರೆಗೆ ಹೋಗ್ತಾ ಇರ್ತದೆ ಜ್ಞಾನ ಎಲ್ಲ. ಆಫ್ ಮಾಡಿ. ಓಕೆ, ಫುಲ್ ಫ್ಲೆಜ್ ಅಲ್ಲಿ ಗೌಡ್ರು ಪುಳಿಯೋಗರೆ ಪುಡಿ ರೆಡಿ ಆಗಿದೆ ಅಲ್ವಾ? ಹೌದು, ಕಲಿಸ್ತಾ ಇರೋದೇನೆ, ತಿಂತಾ ಇರೋದೇನೆ. ಇವಾಗ ಕಲಿಸ್ಕೊಬಿಡೋಣ. ಬಿಸಿ ಬಿಸಿ ಗೌಡ್ರು ಪುಳಿಯೋಗರೆ, ಗೌಡ್ರು Fresh ಆಗಿ ಪುಳಿಯೋಗರೆ, ಮಾಡಿದ್ದೀನಿ ಇವಾಗ. ಗೌಡ್ರು ಗೊಜ್ಜು ಎರಡು ಮಾಡಿ ಕೊಟ್ಬಿಟ್ಟಿದ್ದಾರೆ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಡಿದಂತ ಪುಳಿಯೋಗರೆ ಮತ್ತು ಗೊಜ್ಜನ್ನ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ರುಚಿಯಾಗಿ ಮನೇಲಿ ಮಾಡ್ಕೊಂಡು ತಿನ್ಕೊಳ್ಳಿ. ಪುಳಿಯೋಗರೆ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಹುಣಸೆ ರಸ, ಅರಿಶಿನ, ಕರಿಬೇವು, ಉಪ್ಪು ಹಾಕಿ ಕುದಿಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಕಾಳು ಮೆಣಸು, ಮೆಂತ್ಯ, ಕರಿಬೇವು, ಧನಿಯಾ, ಜೀರಿಗೆ, ಬ್ಯಾಡಗಿ ಮೆಣಸಿನಕಾಯಿ ಹಾಕಿ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಬಿಳಿ ಎಳ್ಳು ಹಾಕಿ ಹುರಿದು ನಂತರ ಒಣ ಕೊಬ್ಬರಿ ತುರಿ, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲೆಯಲ್ಲಿ ಕುದಿಯುತ್ತಿರುವ ಹುಣಸೆ ರಸಕ್ಕೆ ಪುಡಿ ಮಾಡಿದ ಮಸಾಲಾ ಪುಡಿ ಹಾಕಿ ಜೊತೆಗೆ ಪುಡಿ ಮಾಡಿಕೊಂಡ ಬಿಳಿ ಎಳ್ಳು, ಒಣ ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಗೊಜ್ಜು ತಯಾರಿಸಿಕೊಳ್ಳಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಹಾಕಿ ಹುರಿದು ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡಿ ಅನ್ನಕ್ಕೆ ಹಾಕಿ ಕಲಸಿದರೆ ಪುಳಿಯೋಗರೆ ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪ, ಟೇಸ್ಟ್ ನೋಡುವ. ಟೇಸ್ಟ್ ನೋಡಿ. ಗೊಜ್ಜನ್ನ ಟೇಸ್ಟ್ ನೋಡಕ್ಕಾಗಲ್ಲ ಅಂತಾನೆ ಅನ್ನದಲ್ಲಿ ಕಲ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಲ್ಲ, ನಾನು ಯಾಕೆ ಕೊಟ್ಟಿದ್ದೀನಿ ಅಂದ್ರೆ, ಇದೇನು ಗೊಜ್ಜನ ಬೇಕು ಅನಿಸಿದ್ರೆ ಸ್ವಲ್ಪ ಹಾಕೋಬೋದು ನೀವು. ಹಂಗಂತೀರಾ? ಟೇಸ್ಟ್ ಮಾಡೋಣ ಅಂತೀರಾ? ಟೇಸ್ಟ್ ಮಾಡಿ. ಗೌಡರ ಪುಳಿಯೋಗರೆಗೆ ಜೈ. ಈ ಗೊಜ್ಜಿನ ಇಟ್ಕೊಳ್ಳಿ. ಇಟ್ಕೊಂಡು ಸ್ವಲ್ಪ ಒಂದಿನ ಅದು ಇದಾಗಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಿಮಗೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು ಮಾಡಿದ ತಕ್ಷಣ ಕಲಿಸ್ತಾ ಹೊತ್ಗೂ ಮಡಗಿ ಕಲಿಸಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗೌಡ್ರು ಪುಳಿಯೋಗರೆ ಥರನೇ ಇದೆ. ಅಯ್ಯಂಗಾರ್ ಪುಳಿಯೋಗರೆ ಥರ ಬರಲ್ಲ, ಅದು ಬೇರೆ ಥರ ಬರುತ್ತೆ. ಅದು ಬೇರೆ ಥರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಹೌದೌದು, ಒಂದೊಂದು ಜನ ಒಂದೊಂದು ಥರ ಮಾಡ್ತಾರೆ. ಮಾಡೋ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ ಒಂದೇ ಥರ ಆಗಿದ್ರು ಕೂಡ ಮಾಡುವಂಥ ಕ್ರಮದಲ್ಲಿ ಉಪಯೋಗಿಸುವಂಥ ಪದಾರ್ಥಗಳಲ್ಲಿ ಚೇಂಜ್ ಆಗುತ್ತೆ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಖತ್ತಾಗಿರೋ ಪುಳಿಯೋಗರೆ ಗೊಜ್ಜು, ಪುಳಿಯೋಗರೆ ಮಾಡೋದನ್ನ ಯಾವ ರೀತಿ ಮಾಡ್ಕೋಬೋದು, ಅದು ಗೌಡರ ಪುಳಿಯೋಗರೆ. ಅದೇ ನಥಿಂಗ್ ಏನಿಲ್ಲ. ಜಾಸ್ತಿ ಮಾಡಿದಾಗ ಪುಳಿಯೋಗರೆ ಹೆಂಗೆ ಮಾಡ್ತಾರೆ ಅಂತ ಅಷ್ಟೇ. ಹೌದು, ಮದುವೆ ಮನೆಗಳಲ್ಲಿ ಹಿಂಗೆ ಮಾಡೋದಲ್ವಾ? ಇದೇ ಮಾಡಿ ಇದೇ ಮಾಡೋದು. ಇದೆ. ಅಂದರೆ ಇದಕ್ಕೆ ಅನ್ನ ಮಾಡಬೇಕಾದ್ರೆ ಸ್ಟೀಮ್ ಅಕ್ಕಿ ಎಲ್ಲ ಹಾಕೊಂಡು ಕಲಿಸ್ಕೋಬಾರ್ದು. ಸೋನಾ ಮಸೂರಿ ಅಕ್ಕಿನೇ ರೈಸೇ ಹಾಕೋಬೇಕು. ನೀವು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು. ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕಿಂಗ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರೂಜಿಯವರು ಬರ್ತಾ ಇದ್ದಾರೆ. ಬಾಲಕೃಷ್ಣ ಗುರೂಜಿಯವ್ರ ಪರಿಚಯ ನಿಮಗೆ ಗೊತ್ತಿದೆ. ಖ್ಯಾತ ಸಂಬಂಧಿ ತಜ್ಞರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಲು, ಬೆಣ್ಣೆ, ತುಪ್ಪ ಇವುಗಳ ಉಪಯೋಗಗಳಿಲ್ಲದೆ ಯಾವ ರೀತಿ ಅಡುಗೆಗಳನ್ನ ಮಾಡ್ಕೋಬಹುದು, ಅಂದ್ರೆ ಎಣ್ಣೆ ಬೆಣ್ಣೆಗಳಿಲ್ಲದೆ ಜೀವನನೇ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ತಾ ಇದ್ದಾರೆ ಜನಗಳೆಲ್ಲ. ಇಲ್ಲ, ಅವೆಲ್ಲ ಇಲ್ದೇನೂ ಕೂಡ ಆಹಾರ ಕ್ರಮನ ರೂಢಿಸ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಬಾಲಕೃಷ್ಣ ಗುರೂಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರೂಜಿಯವರೇ ನಮಸ್ಕಾರ. ಬನ್ನಿ ಗುರೂಜಿ. ನಮಸ್ಕಾರ ಗುರೂಜಿ. ಗುರೂಜಿ, ಏನ್ ಮಾಡ್ತಾ ಇದ್ದೀರಾ ಗುರೂಜಿ ನೀವು? ಇವತ್ತು ಟೊಮೆಟೊ ಕಾಯಿನ ಚಟ್ನಿ ತೋರಿಸೋಣ.
ಟೊಮೆಟೊ ಕಾಯಿಯ ಚಟ್ನಿ ಅಂದ್ರೆ ಹೌದು. ಕಾಯಿ ಟೊಮೆಟೊ ಇಂದ ಮಾಡೋದು. ಕಾಯಿ ಟೊಮೆಟೊ. ಓಕೆ, ಟೊಮೆಟೊ ಕಾಯಿ ಚಟ್ನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಗಳೇ? ಟೊಮೆಟೊ ಕಾಯಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ ಕಾಯಿ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಹುಣಸೆ ಹಣ್ಣು, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಸ್ಟೀವಿಯಾ ಎಲೆ, ಉಪ್ಪು. ಓಕೆ, ಸ್ಟೀವಿಯಾ ಎಲೆ ತೋರಿಸಿ ಗುರುಜಿ, ತುಂಬಾ ಜನ ಮರ್ತೋಗಿರ್ತಾರೆ. ಈ ಸ್ಟೀವಿಯಾ ಅಂತ ಹೇಳಿದ್ರೆ ಇದು ಸಿಹಿಯ ಗುಣವನ್ನು ಹೊಂದಿರತಕ್ಕಂತ ಒಂದು ಸಸ್ಯದ ಪ್ರಭೇದ. ಅಂದ್ರೆ ಅರ್ಥ ಆಗ್ಲಿಲ್ವಾ? ಏಯ್, ನಮ್ಮ ಭಾಷೆಯಲ್ಲಿ ಹೇಳ್ತೀನಿ. ಈ ಗಿಡದಲ್ಲಿ ಏನಂದ್ರೆ ಸಿಹಿ ಸಿಕ್ಕಾಪಟ್ಟೆ ಇರ್ತದೆ. ಸಕ್ಕರೆ ಬದಲು ಇದನ್ನ ಹಾಕೋಬಹುದು, ಅಷ್ಟು ಸಿಹಿ ಕೊಡುತ್ತಿದ್ದು. ಅಂದ್ರೆ ಸಕ್ಕರೆ ಅಷ್ಟು ವಿಷ ಏನಲ್ಲ ಇದು, ಅಂದ್ರೆ ಕೆಟ್ಟ ಪರಿಣಾಮಗಳೇನು ಇರೋದಿಲ್ಲ. ಇದನ್ನ ಸಕ್ಕರೆಯ ಬದಲು ಸಬ್ಸ್ಟಿಟ್ಯೂಟ್ ಆಗಿ ಸಕ್ಕರೆ ಬದಲು ಇದನ್ನ ಉಪಯೋಗಿಸ್ಕೋಬಹುದು ಅಂತ ಗುರುಜಿಯವರು ಹೇಳಿದ್ರು. ಇದು ಪ್ರೂವ್ ಕೂಡ ಆಗಿದೆ. ಇದು ಎಷ್ಟು ಈ ಒಂದು ಎಲೆ ಕಿತ್ಕೊಂಡು ಬಾಯಿ ಹಾಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಕೆಟ್ಟ ಸಿಹಿ ಇದೆ ಅಂತೇಳಿ. ಈ ಸಿಹಿ ಪ್ರಮಾಣನ ಹಾಕೊಂಡು ನಾವು ಅಡುಗೆ ಮತ್ತು ಕಾಫಿ ಟೀಗೆಲ್ಲ ಉಪಯೋಗಿಸ್ತಾರೆ. ಇದನ್ನ ತುಂಬಾ ಚೆನ್ನಾಗಿರುತ್ತೆ. ಇದೇ ಸ್ಟೀವಿಯಾ ಗಿಡ. ಬೇಕಂದ್ರೆ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ಗಿಡಗಳು ಕೊಡ್ತಾರೆ. ಮಿಕ್ಸರ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕತ್ತರಿಸಿ ತಂದಿರೋಂಥ ಟೊಮೆಟೊ ಕಾಯಿ. ಓಕೆ, ಅಂದ್ರೆ ಕಾಯಿ ಟೊಮೆಟೊ ಹಾಕಿ ಮಾಡುವಂಥದ್ದಲ್ಲ ಗುರು? ಹಾಂ, ಕಾಯಿ ಟೊಮೆಟೊ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕ್ತೀವಿ. ತೆಂಗಿನಕಾಯಿ ತುರಿ, ಜೀರಿಗೆ, ಹಸಿ ಈರುಳ್ಳಿ, ಸ್ವಲ್ಪ ಒಂದು 1/4 ಚಮಚ ಉಪ್ಪು. ಉಪ್ಪು ಬೇಕಲ್ಲ? ಹೌದು, ಖಂಡಿತ ಬೇಕು. ಇಲ್ಲಾಂದ್ರೆ ದೆನ್ ಹಸಿ ಮೆಣಸಿನಕಾಯಿ. ಇದು ತುಂಬಾ ಇಂಪಾರ್ಟೆಂಟ್. ಈಗ ಸ್ಟೀವಿಯಾ ಎಲೆ. ಓಕೆ, ಇಷ್ಟು ಹಾಕೋಣ. ಹಾಕಿ. ದೆನ್ ಹುಣಸೆ ಹಣ್ಣು, ಬೆಳ್ಳುಳ್ಳಿ. ಕಾಯಿ ಟೊಮೆಟೊದ ಚಟ್ನಿ ಇದು. ಸೊ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ ಯೂಶಲಿ ನಾವು ಒಗ್ಗರಣೆಗಳು ಹಾಕೊಳ್ತೀವಿ ಎಣ್ಣೆ ಹಾಕಿ. ಇಲ್ಲಿ ನಾವು ಎಣ್ಣೆಯ ಪ್ರಯೋಗ ಹೇಳಿದ್ರೆ ಸ್ವಲ್ಪ ಬಿಸಿ ಮಾಡಿ ಬೆಚ್ಚಗೆ ಮಾಡಿ ತೆಗೆದಿಟ್ಕೊಂಡು ತಿನ್ನಕ್ ಶುರು ಮಾಡ್ತೀವಿ ಅಂತ ಕಾಣುತ್ತೆ. ಕಾಯಿ ಟೊಮೆಟೊ ಚಟ್ನಿ ಹಸಿ ವಾಸನೆ ಹೋಗೋ ತನಕ ಮಾಡಿದ್ರೆ ಸಾಕು. ಓಕೆ ಓಕೆ. ಹಸಿ ವಾಸನೆ ಅವರೊಳಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಹೇಳಿ. ಇನ್ನೊಬ್ರು ಸೇಮ್ ಇದೇ ತರನೇ ಒಂದು ಪತ್ರವನ್ನ ಬರೆದ, ಅಂದ್ರೆ ನಮಗೆ ಇಮೇಲ್ ಅಲ್ಲಿ ಕಳಿಸಿದ್ದಾರೆ. ಅವ್ರ ಮಗುಗೆ ಇನ್ನ 5 ವರ್ಷ ಅಂತೆ. ಚರ್ಮ ಎಲ್ಲ ಬಿಳಿ 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 ಆಗ್ತಾ ಇದೆ. ಅದಕ್ಕೆ ಡಾಕ್ಟರ್ ಅಂತೆ ಅದೇನೋ ಒಂದು ಪ್ರಾಬ್ಲಮ್ ಇದೆ, ಇದಕ್ಕೆ ಆ ಕಂದು ಬಣ್ಣ ಎಲ್ಲ ಕರಗೋಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಇದು ಬಿಳಿ ಪ್ಯಾಚಸ್ ಬಂದೇ ಬರುತ್ತೆ ಅನ್ನೋ ತರ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಏನೋ ಅದು ಡೈಜೆಸ್ಟಬಲ್ ಆಗ್ತಾ ಇಲ್ಲ, ನಮ್ಮ ಮಗು ಬರಕ್ ಚಾನ್ಸ್ ಇಲ್ಲ 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 ಅಂತ ಹೇಳ್ತಾ ಇದ್ದಾರೆ. ಗುರುಜಿ ಕೇಳಿ ಏನ್ ಮಾಡೋದು, ನಮ್ಮ 5 ವರ್ಷ ಹೆಣ್ಮಗು ಅದು ಅಂತ ತುಂಬಾ ಫೀಲಿಂಗ್ ಅಲ್ಲಿ ಕೇಳಿದ್ದಾರೆ. ಅದು ಏನು, ಇದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ ಗುರುಜಿ ಅಂತ ಕೇಳಿದ್ದಾರೆ. ಒಂದು ಉದಾಹರಣೆಯೊಂದಿಗೆ ನಾನು ಇದಕ್ಕೆ ಉತ್ತರ ಕೊಡೋಕೆ ಇಷ್ಟಪಡ್ತೀನಿ. ಹೇಳಿ ಗುರುಜಿ. ಸುಮಾರು ನನ್ಗೆ ಜ್ಞಾಪಕ ಇದ್ದಂಗೆ ಒಂದು 20 ವರ್ಷ ಆಯ್ತಾ, 25 ವರ್ಷ ಆಯ್ತಾನೋ. ಹೇಳಿ ಗುರುಜಿ. ಆಗ ಒಂದು ಸಣ್ಣ ಹುಡುಗಿ 17-18 ವರ್ಷದ ಹುಡುಗಿ ಹೇಳಿ ಗುರುಜಿ ನನ್ನ ಹತ್ರ ಇದೇ ಥರದ ಸಮಸ್ಯೆನ ಹೊತ್ಕೊಂಡ್ ಬಂದಿದ್ಲು. ಓಕೆ. ಅವಳನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋದಾಗ ಹೇಳಿ ಗುರುಜಿ. ಅವಳು ಬೆಂಕಿಯ ಅಪಘಾತದಲ್ಲಿ ಬೆಂದು ಹೋಗಿದ್ದು, ಸಾಯುವಾಗ ಆ ಸುಟ್ಟ ಗಾಯದ ಸುಟ್ಟ ಚರ್ಮದ ನೆನಪು ಈ ಜನ್ಮದಲ್ಲಿ ಯಾವುದೋ ಒಂದು ಟಿವಿ ಎಪಿಸೋಡ್ ನೋಡುವಾಗ ಟ್ರಿಗರ್ ಆಗಿ ಅವಳಿಗೆ ಈ ಒಂದು ಸಮಸ್ಯೆ ಬಂದ್ಬಿಟ್ಟಿತ್ತು. ಆಮೇಲೆ ಸರಿ ಮಾಡಿದ್ವಿ. ಬಟ್ ಒಂದು ಸ್ಕಿನ್ ಪ್ರಾಬ್ಲಮ್ ಜನರಲಿ ತುಂಬಾ ಸ್ಲೋ, ಬಹಳ ಸ್ಲೋ ಇರುತ್ತೆ. ತಾಳ್ಮೆ ಇಟ್ಕೊಂಡು ತಂದೆ ತಾಯಿ ಮತ್ತು ಮಗು, 5 ವರ್ಷದ ಮಗು 6 ವರ್ಷದ ಮಗು ಎಲ್ಲ ಕಲಿಬೋದು. ಏಕಿ ಹಿಪ್ನಾಸಿಸ್ ಕಲ್ತ್ಕೊಂಡು ಅವ್ರಿಗೆ ಹೇಳ್ಕೊಟ್ಬಿಡ್ತೀನಿ. ನಿಧಾನಕ್ಕೆ ಹೇಗೆ ಮಾಡಬೇಕು, ಹಿಂದಿನ ಜನ್ಮದೆಲ್ಲ ನೋಡಿ ಹೆಂಗೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಎಲ್ಲ ಹೇಳ್ಕೊಟ್ಬಿಡ್ತೀವಿ. ಅವ್ರಿಗೆ ಅವರೇ ಮಾಡ್ಕೋತಾ ಬಂದ್ರೂ ಎಷ್ಟೋ ಗುಣ ಆಗುತ್ತೆ. ಬಟ್ ತಾಳ್ಮೆ ಖಂಡಿತ ಇರಬೇಕು, ಬಿಕಾಸ್ ಸ್ಕಿನ್ ಪ್ರಾಬ್ಲಮ್ಸ್ ಭಾಳ ಸ್ಲೋ. ಆ್ಯಂಡ್ ಹಿಪ್ನಾಟಿಕ್ ಸ್ಟೇಟಲ್ಲಿ ಒಳ್ಳೊಳ್ಳೆ ಸಲಹೆನ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ನಾವು ಕೊಡೋಕ್ಕೆ ಸಾಧ್ಯ ಕೂಡ ಆಗುತ್ತೆ. ಯಾಕೆಂದರೆ ನಮ್ಮ ಸ್ಕಿನ್ನಲ್ಲಿ ಒಂದೊಂದು ಅಣುನೂ ಹೊಸದಾಗಿ ಆಗಾಗ ಹುಟ್ತಾನೆ ಇರುತ್ತೆ. ಹಾಗಾಗಿ ಹೊಸ ಅಣುಗಳಿಗೆ ಆದೇಶ ಸರಿಯಾಗಿ ಕೊಟ್ಟು ಹಳೆ ಅಣುಗಳಿಗೆ ಇನ್ನೊಂದು ರೀತಿಯ ಆದೇಶ ಕೊಟ್ಟು ಆ ಪ್ಯಾಚಸ್ ಹೋಗೋ ಹಾಗೆ ಪ್ರಯತ್ನವನ್ನು ನಾವು ಮಾಡ್ಬೋದು. ನಾನು ಏನೇ ಹೇಳಿದ್ರು ಯಾವಾಗಲೂ 100ಕ್ಕೆ 60ರಿಂದ 90-95 ಜನಕ್ಕೆ ಮಾತ್ರ ಗುಣ ಆಗುತ್ತೆ ಹೊರತು 100 ಜನದಲ್ಲಿ 100 ಜನಕ್ಕೆ ಗುಣ ಆಗುತ್ತೆ ಅಂತ ನಾವು ಕ್ಲೈಮ್ ಮಾಡೋದಿಲ್ಲ. ಹಾಗಾಗಿ ಪ್ರಯತ್ನ ಮಾಡೋದ್ರಲ್ಲಿ ಏನೂ ಕೆಟ್ಟದ್ದಿಲ್ಲ. ಒಬ್ಬ ಇಂಜಿನಿಯರ್ ಆಗಿ ನಾನು ಏನು ನಂಬಕ್ಕೆ ಸಾಧ್ಯ ಇಲ್ವೋ ಅಂಥದ್ದೆಲ್ಲ ನೋಡ್ಬಿಟ್ಟೆ ನಾನು ಇಂಜಿನಿಯರಿಂಗ್ನ ಬಿಟ್ಟಿರೋದು. ಹಾಗಾಗಿ
ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಗುರುಜಿ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರಿಗೂ ಪೇನ್ ಇರುತ್ತೆ, 5 ವರ್ಷದ ಸಣ್ಣ ಮಗು ಹೆಣ್ಮಗು, ಅದಕ್ಕೆ ಏನೋ ಪ್ಯಾಚಸ್ ಬರ್ತಾ ಇದೆ ಅಂದಾಗ ತಂದೆ ತಾಯಿಗೆ ಆಗುವಂಥ ಟೆನ್ಷನು ನಿಮ್ಗೆ ಯಾರಿಗೂ ಅರ್ಥನೇ ಆಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರವ್ರ ಮೇಲೆ ಅಲ್ಲಿ ಬಿದ್ದಾಗಲೇ ಗೊತ್ತಾಗೋದು ಇದು ಏನು ಎಫರ್ಟ್ ಅಂತೇಳಿ. ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಬಾಲಕೃಷ್ಣ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಆಗೋಯ್ತು ಸರ್, ಡ್ರೈ ಆಗೋಯ್ತು ಸರ್, ಫುಲ್ ಡ್ರೈಯಿಂಗ್. ಫಸ್ಟ್ ಕ್ಲಾಸ್ ಆಗಿದೆ. ಟೊಮೆಟೊ ಕಾಯಿ ಚಟ್ನಿ, ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ಟೊಮೆಟೊ ಕಾಯಿ ಚಟ್ನಿನ ಗುರುಜಿಯವರು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಘಮ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅನ್ನ ಕಲ್ಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಓಕೆ, ನೀವು ಇದನ್ನ ಯಾವ ರೀತಿ ಗುರುಜಿಯವರು ಮಾಡಿದ್ರು, ಏನೇನು ಹಾಕಿದ್ರು, ಎಲ್ಲೆಲ್ಲಿ ಹುರ್ಕೊಂಡ್ರು ಅಂತ ಮತ್ತೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಆರೋಗ್ಯನ ಕಾಪಾಡ್ಕೊಳ್ಳಿ. ಟೊಮೆಟೊ ಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಕಾಯಿ, ತೆಂಗಿನಕಾಯಿ ತುರಿ, ಜೀರಿಗೆ, ಈರುಳ್ಳಿ, ಉಪ್ಪು, ಹಸಿರು ಮೆಣಸಿನಕಾಯಿ, ಸ್ಟೀವಿಯಾ ಎಲೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ ಹಾಕಿ ರುಬ್ಬಿ ಪ್ಯಾನ್ಗೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಈಗ ಟೊಮೆಟೊ ಕಾಯಿ ಚಟ್ನಿ ತಿನ್ನಲು ರೆಡಿ. ಓಕೆ ಗುರುಜಿ, ಈ ಕಾಯಿ ಟೊಮೆಟೊ ಬಗ್ಗೆ ಸಾಕಷ್ಟು ಹೇಳಿದ್ದೀರಾ. ಆದ್ರೂ ಈ ಉದ್ದೇಶ ಏನಂತ ಹೇಳಿದ್ರೆ, ಚಟ್ನಿಗಳನ್ನ ಎಣ್ಣೆ ಬೆಣ್ಣೆ ಇಲ್ಲದೆ ಮಾಡ್ಕೋಬಹುದು, ಒಗ್ಗರಣೆ ಬೇಕಾಗಿಲ್ಲ, ಉಳಿಸ್ಕೊಂಡು ತಿನ್ಕೋಬಹುದು ಅನ್ನೋದೇ ಈ ಚಟ್ನಿಯ ಉದ್ದೇಶ. ನೀವು ಟೊಮೆಟೊ ಬಗ್ಗೆ ಸ್ವಲ್ಪ ಹೇಳ್ಬೇಡ. ಯಾಕಂದ್ರೆ 4-5 ಸಲ ಕೇಳಿದ್ರೆ ಮನಸ್ಸಲ್ಲಿ ಉಳಿಯುತ್ತದು. ಖಂಡಿತ. ಓಕೆ, ನಾರ್ಮಲಿ ಟೊಮೆಟೊ ಕೆಂಪು ಬಣ್ಣ ಇರುತ್ತೆ. ಹೌದು. ಆ ಬಣ್ಣ ಆ ರೀತಿ ಬರೋದಕ್ಕೆ ಕಾರಣ ಹೇಳಿ. ಲೈಕೋಪೇನ್ ಅನ್ನೋ ಯಾವುದೋ ಒಂದು ಕೆಮಿಕಲ್ ಅದರಲ್ಲಿ ಇರೋದ್ರಿಂದ. ಓಕೆ. ಸೊ ಇದು ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ಅಥವಾ ಪ್ರೊಟೆಕ್ಟ್ ಮಾಡೋಂಥ ಎಫೆಕ್ಟ್ ಕೂಡ ಇದು ಕೊಡೋದ್ರಿಂದ ಕ್ಯಾನ್ಸರ್ನ ದೂರ ಇಡಬೇಕಾದ್ರೆ ಈ ಟೊಮೆಟೊ ಹಣ್ಣು ಒಂದು ರೀತಿ ಅನುಕೂಲ ಆಗುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಲೈಕ್ ವೈಟಮಿನ್ ಸಿ, ವೈಟಮಿನ್ ಎ ಎಲ್ಲ ತುಂಬಾ ಇರುತ್ತೆ. ಹಾಗಾಗಿ ಕ್ಯಾನ್ಸರ್ಗೂ ಒಳ್ಳೇದು, ಅಂಡ್ ವೈಟಮಿನ್ ಎ ಇಂದ ನಮ್ಗೆ ಬಹಳ ಒಳ್ಳೇದು ಆಗುತ್ತೆ. ಈ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲ, ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್, ಇದನ್ನ ಸೇವನೆ ಮಾಡೋದ್ರಿಂದ ಕಡಿಮೆ ಆಗ್ತಿರುತ್ತೆ. ಕಾರಣ ಥ್ರಾಂಬೋಸಿಸ್ ಅಂತ ಕರೀತಾರೆ. ಅಂದ್ರೆ ರಕ್ತ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಕ್ಲಾಟ್ ಆಗ್ಬಿಡುತ್ತೆ. ಆ ಕ್ಲಾಟ್ ಆಗದಿರೋಕ್ಕೆ ಒಂದು ಔಷಧ ಅಂದ್ರೆ ಟೊಮೆಟೊ ಹಣ್ಣು. ಹೀಗೆ ಬಹಳ ಒಳ್ಳೊಳ್ಳೆ ಗುಣಗಳು ಇದರಲ್ಲಿದೆ. ಸೇವನೆ ಮಾಡೋದು, ರೆಗ್ಯುಲರ್ ಆಗಿ ಸೇವೆ ಮಾಡೋದು ಒಳ್ಳೇದು. ನೀವು ನಾವು ಭಾರತೀಯ ಅಡಿಗೆ ಕ್ರಮದಲ್ಲಿ ಅಥವಾ ಕರ್ನಾಟಕದ ಅಡಿಗೆ ಕ್ರಮದಲ್ಲಿ ತಗೊಂಡ್ರೆ ಪ್ರತಿದಿನ ಒಂದಕ್ಕಲ್ಲ ಒಂದು ನಾವು ಒಬ್ಬ ಟೊಮೆಟೊನ ಯೂಸ್ ಮಾಡ್ತಾನೆ ಇರ್ತೀವಿ. 100 ರೂಪಾಯಿ ಕೆಜಿ ಆದ್ರೂ ಮಾಡ್ತೀವಿ, 10 ರೂಪಾಯಿ 3 ಕೆಜಿ ಆದ್ರೂ ಮಾಡ್ತೀವಿ, 1 ರೂಪಾಯಿ ಕೆಜಿ ಆದ್ರೂ ಟೊಮೆಟೊ ಮಾಡೇ ಮಾಡ್ತೀವಿ. ಟೊಮೆಟೊ ಜಾಸ್ತಿ ಯೂಸ್ ಮಾಡ್ಕೊಂಡು ಆರೋಗ್ಯನ ವೃದ್ಧಿಸ್ಕೋಬಹುದು ಅನ್ನೋದೇ ನಮ್ಮ ಬಾಲಕೃಷ್ಣ ಗುರುಜಿ ಅವರು ಹೇಳ್ತಾ ಇರೋದು. ಗುರುಜಿ, ಟೇಸ್ಟ್ ಮಾಡಲ್ಲ ಗುರುಜಿ? ಟೊಮೆಟೊಗಿಂತ ಈರುಳ್ಳಿ ಹಾಕಿ ಮೆಣಸಿನಕಾಯಿ ಹಾಕಿರೋದೇ ಜಾಸ್ತಿ ಖಾರ ಅನ್ಸುತ್ತೆ. ಅಫ್ಕೋರ್ಸ್ ಟೊಮೆಟೊ ಖಾರ ಬರೋಲ್ಲ, ರುಚಿ ಹೇಗಿದೆ ಹೋಗ್ಲಿ. ತುಂಬಾ ಚೆನ್ನಾಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು, ಮಾಡ್ತಾ ಇದೀವಿ. ಜೊತೆಗೆ ಏನ್ರಿ ಮುರಳಿ ನಮ್ಮನ್ನು ಕರ್ಸ್ಕೊಂಡಿಲ್ಲ ಅಂತ ಒಬ್ರು ಕೇಳ್ತಾ ಇದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನಾಗರತ್ನ ಅಂತ. ನಾಗರತ್ನ ಅವ್ರೆ, ಎಲ್ಲಿದ್ದ? ನಾನು ನ್ಯೂ ಪೈಪನಹಳ್ಳಿ BM ಕಾವಲಿಂದ. ಏನ್ ಮಾಡ್ಕೊಂಡಿದ್ದೀರಾ ನಾಗರತ್ನ ಅವ್ರೆ? ನಾನು ಹೌಸ್ ವೈಫ್ ಆಗಿದ್ದೀನಿ. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ? ಅವರು NGFL ಕೆಲಸ ಮಾಡ್ತಾ ಇದ್ರು. ನೀವೇನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮಕ್ಕೆ ಬಂದು? ನಾನು ಈಗ ಎಗ್ ಗ್ರೇವಿ ಅನ್ಬೋದು, ಎಗ್ ಕುರ್ಮಾ ಅಂತ ಹೇಳ್ಬೋದು, ಎಗ್ ಸಾರ್ ಅಂತ ಹೇಳ್ಬೋದು, ಏನ್ ಬೇಕಾದ್ರೂ ಚೆನ್ನಾಗಿರುತ್ತೆ. ಮುದ್ದೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಎಲ್ಲ ಮಾಡ್ತೀರಾ ಮನೇಲಿ? ಹೌದು ಸರ್, ಯಜಮಾನ್ರಿಗೆ ಇಷ್ಟನಾ? ಗೌಡ್ರಲ್ವಾ, ಮುದ್ದೆ ತಿಂದೆ. ಯಜಮಾನ್ರಿಗೆ ಇಷ್ಟ ಹಂಗಂದ್ರೆ? ಹೌದು ಸರ್. ಓಕೆ, ಹಾಗಿದ್ರೆ ಎಗ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ನಾಗರತ್ನ ಅವರೇ? ಮೊಟ್ಟೆ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿದ ಮೊಟ್ಟೆ, ಈರುಳ್ಳಿ, ಬೇಯಿಸಿದ ಆಲೂಗೆಡ್ಡೆ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಾಸಿವೆ, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕಲ್ಲುಪ್ಪು, ಎಣ್ಣೆ. ಒಂದು ಬಾಣ್ಲಿ ಕೊಡಿ. ಬಾಂಡಿನ ಪ್ಯಾನ್ ಬೇಕಾ? ಪಾನ್ ಕೊಡಿ. ಮಂದಿ ಯಾರು ಇದ್ದೀರಮ್ಮ? ನಾನು, ನಮ್ಮ ಯಜಮಾನ್ರು, ನನ್ನ ಮೊಮ್ಮಗ ಒಬ್ಬ ಇದ್ದಾನೆ. ಓಕೆ, ಏನ್ ಮೊಮ್ಮಗನ ಹೆಸರು? ಅವನು ಪ್ರಜ್ವಲ್ ಅಂತ. ಯಾಕೆ ಮೊಮ್ಮಗ ನಿಮ್ಮಲ್ಲಿದ್ದಾನೆ? ನಮ್ಮಲ್ಲಿ ಅಂತ ಅವ್ರು ದುಬೈಲಿ ಇದ್ದಾಳೆ ನಮ್ಮ ದೊಡ್ಡ ಮಗಳು. ಎಜುಕೇಶನ್ಗೋಸ್ಕರ ಏರೋನಾಟಿಕಲ್ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಎಷ್ಟು ವರ್ಷ ಆದ ಮೊಮ್ಮಗನಿಗೆ? 18 ವರ್ಷ. ಓಹೋ, ವೆರಿ ಗುಡ್. ದುಬೈಗೆಲ್ಲ ಹೋಗಿ ಬಂದಿದ್ದೀರಾ ಮಗಳು? ಹೌದು ಸರ್, ಹೋಗ್ಬಿಟ್ಟು ಬಂದಿದ್ದೀವಿ. ಅಲ್ಲಿ 6 ತಿಂಗಳು ಇದ್ಬಿಟ್ಟು ಬಂದ್ವಿ. ಹೌದೇನು? ವೆರಿ ಗುಡ್. ಓಕೆ, ಎಷ್ಟು ಬೇಕು ಎಣ್ಣೆ? ಯಾಕೆ ಒಂದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕಿದ್ದೀನಿ. ಒಂಚೂರು ಸ್ವಲ್ಪ ಜೀರಿಗೆ. ಆಯ್ತು. ಒಂದು ಚಕ್ಕೆ, ಒಂದು ಚಕ್ಕೆ, 2 ಲವಂಗ. ಓಕೆ.
ಮೊಮ್ಮಗನಿಗೆ ರುಚಿಯಾಗಿ ಮಾಡ್ಕೊಡ್ಬೇಕಾ? ಹೌದು. ಇಲ್ಲಾಂದ್ರೆ ಒಪ್ಪಲ್ಲ ಅದು ಇದೇನ್ ಚೆನ್ನಾಗಿ ಮಾಡಿಲ್ಲ ಹೋಗಿ ಅಂತ ನೀನು? ಎಲ್ಲ ಐಟಮ್ ಮಾಡ್ತೀನಿ, ತುಂಬಾ ಖುಷಿಯಾಗಿ ತಿಂತಾನೆ. ಓಕೆ ಓಕೆ ಓಕೆ. ಏನ್ ಮೊಮ್ಮಗನ ಹೆಸರು ಹೇಳಿದ್ರಿ? ಪ್ರಜ್ವಲ್. ಪ್ರಜ್ವಲ್ ಅಲ್ಲ? ಓಕೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವಿನ ಸೊಪ್ಪು ಹಾಕಿ ಎಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ಬಿಡ್ತಾ ಇದೀರಲ್ಲ? ಹೌದೌದು, ಎಲ್ಲ ಒಗ್ಗರಣೆಯಲ್ಲೇ. ಓಕೆ. ಏನ್ ಚೆನ್ನಾಗಿ ಮಾಡ್ತೀರಾ ನೀವು ಅಡುಗೆನ? ಎಲ್ಲ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ. ಆದ್ರೂ ಕೆಲವು ಸರಿ ಯಜಮಾನ್ರು ಹೇಳ್ಬೇಕು, ಇದು ನೀ ಚೆನ್ನಾಗಿ ಮಾಡಿದ್ಯಾ ನಾಗರತ್ನ ಅಂತ. ಆ ಥರದ್ದೇನು? ಅವ್ರೆಲ್ಲರೂ ಎಲ್ಲದೂ ಚೆನ್ನಾಗಿ. ಇದೆಲ್ಲ ಸುಳ್ಳು. ಏನ್ ನಿಮ್ಮ ಯಜಮಾನ್ ಹೆಸರು ಅಂತ ಹೇಳಿದ್ರಿ? ನಾಗರಾಜ್ ಅಂತ. ನಾಗರಾಜ್ ಅವರ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇವ್ರ? ಒಂದಾಡ ಮಾಡ್ತಾರಲ್ವಾ ನೋಡಿ, ಹೇಳ್ತಾರೆ ನೋಡಿ, ಅಲ್ಲಿ ಅವ್ರು ಹೇಳ್ತಾರೆ ಕೇಳಿಸ್ಕೊಳ್ಳಿ ನೀವು. ಒಂದಾಡ ಮಾಡ್ತಾರೆ ಸರ್, ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಕ್ಕಾಗತ್ತಾ ಅಂತ ಇದ್ದಾರೆ. ಫ್ಯಾಕ್ಟ್ರಿ ಎಲ್ಲ ಕರೆಕ್ಟಾಗಿ ಮಾತಾಡ್ತಾರೆ. ಫ್ಯಾಕ್ಟ್ರಿ ಅಷ್ಟು ವರ್ಷ ಕೆಲಸ ಮಾಡಿರ್ತಾರೆ, ಅವ್ರು ಗೊತ್ತಿರುತ್ತೆ ಏನ್ ಹೇಳ್ಬೇಕು ಅಂತ. ನಿಮ್ಮ ಮೊಮ್ಮಗನಿಗೆ ಏನ್ ಇಷ್ಟ ನೀವು ಮಾಡೋದು? ಹೌದು, ಅಷ್ಟೇ ಎಲ್ಲ ಇಷ್ಟಪಡ್ತಾರೆ. ಅಜ್ಜಿ ಮಾಡೋದು ತುಂಬಾ ಇಷ್ಟ ಅಂತ ಹೌದು. ಆ ಫ್ರೆಂಡ್ಸ್ಗಳೆಲ್ಲ ಹೇಳ್ತಾರಂತೆ ತುಂಬಾ ಚೆನ್ನಾಗಿದೆ ಅಂತ, ಜಾಸ್ತಿ ತಗೊಂಡು ಹೋಗ್ತಾನೆ ಅವನು. ವೆರಿ ಗುಡ್. ಫ್ರೆಂಡ್ಸ್ಗೆಲ್ಲ ಹಂಗೆ ಇರ್ಬೇಕು. ಆಲೂಗಡ್ಡೆನೂ ಹಾಕ್ತೀರಾ ಈ ಗ್ರೇವಿಗೆ? ಹೌದೌದು, ಆಲೂಗಡ್ಡೆನೇ ಇದಕ್ಕೆ ಮೇಯ್ನಾ? ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ಆ ಈರುಳ್ಳಿ ಕಂದು ಬಣ್ಣ ಬಂದ್ರೆ ಟೇಸ್ಟೇ ಬೇರೆ. ಟೇಸ್ಟ್ ಚೆನ್ನಾಗಿರುತ್ತೆ. ಹೌದು ಹೌದು. ಎಷ್ಟು ಗಂಟೆ ಮೊಮ್ಮಗ ಕಾಲೇಜ್ಗೆ ಹೋಗೋದು? ಅವನು ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾನೆ. ಆಮೇಲೆ ನೀವು ಯಜಮಾನ್ರು ಇಬ್ರೆ? ಹೌದು, ನಾವಿಬ್ರೆ. ಉಪ್ಪು ಹಾಕ್ತೀನಿ. ಹಾಕಿ. ಹೌದು, ಜಾಸ್ತಿ ಇದೆ. ಇದು ಟೇಸ್ಟೇ ಬೇರೆ ಕೊಡುತ್ತೆ. ಪುಡಿ ಉಪ್ಪು ಬೇರೆ ಟೇಸ್ಟ್. ಹೌದು, ಎಷ್ಟೊಂದು ಹಾಕ್ಬೇಕು, ಅದು ಲೆಕ್ಕನೂ ಸಿಗಲ್ಲ ಅದು. ಹೌದು. ಮತ್ತೆ ಇದು ಅರಿಶಿಣದ ಪುಡಿ ಕೊಡ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಖಾರದ ಪುಡಿ ಕೊಡಿ. ಖಾರದ ಪುಡಿ ಬೇಕಾ? ಹಾಕ್ಬಿಡ್ತೀನಿ ತಾಳಿ. ನಮ್ಮ ಎವರೆಸ್ಟ್ ಅವರ ಅಚ್ಕಾರದ ಪುಡಿ, ಒಳ್ಳೆ ರುಚಿ, ಒಳ್ಳೆ ಕಲರು. ಸ್ವಲ್ಪ ಹಾಕ್ಲಾ ನೋಡಿ. ನಿಮ್ಗೆ ಸ್ವಲ್ಪ ಖಾರ ಬೇಕಲ್ವಾ? ನಮ್ಗೆ ಖಾರ ಬೇಕು ಅನ್ನೋ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಖಾರ ಇರಬೇಕು, ಸೀರದಕ್ಕೆ ಸೀರ್ಬೇಕು ಅಂತ ನಾವು ಅನ್ಕೊಂಡಿರೋದು. ನೀವು ಖಾರ ಅಂತೀರ. ಖಾರ ಅಂತ ಹೇಳ್ತಾರೆ. ಧನಿಯಾ ಪೌಡ್ರು ಹಾಕಿ. ಗರಂ ಮಸಾಲೆ ಹಾಕಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ. ನೀರಾಗಿರುತ್ತಾ ಗ್ರೇವಿ? ಗಟ್ಟಿಯಾಗಿರುತ್ತಾ ಇದು? ಇಲ್ಲ, ನೀರಾಗುತ್ತೆ. ನೀರಾಗುತ್ತಲ್ಲ? ಹೌದೌದೌದು. ನೀರು ಕೊಟ್ಬಿಡಿ, ಒಂದು ಬೌಲ್ ಕೊಡಿ. ಬೌಲ್ ತೊಗೊಳ್ಳಿ. ಸ್ವಲ್ಪ ನೀರು ಕೊಡಿ. ಆಲೂಗಡ್ಡೆ ಕಿವುಚ್ಕೋಬೇಕಾ? ಹೌದೌದು, ಕಿವುಚ್ಕೊಳ್ಳೋದೇ ಇರೋದು. ಹೌದಾ? ಹೌದು. ನಾವು ನೋಡಿಲ್ಲ. ಮಾಡಿ ನೋಡಿ. ಇಟ್ಕೊಂಡು ಕಲಿಸ್ಕೋಬಹುದು ಆರಾಮಾಗಿ ನಿಮ್ಗೆ. ಅಂದ್ರೆ ಚೆನ್ನಾಗಿ ಕಿವುಚ್ಕೊಂಡು ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಓಕೆ. ಆಲೂಗಡ್ಡೆ ಟೊಮೆಟೊ ಗೊಜ್ಜಾಗಿದೆ ಇವಾಗ. ಟೊಮೆಟೊ ಗೊಜ್ಜಿಗೆ ನಾವು ಆಲೂಗಡ್ಡೆ ಈ ತರ ಕಿವುಚಿ ಹಾಕೋದಿಲ್ಲ. ಅದೇ ಇವಾಗ ಟೊಮೆಟೊ ಆಲೂಗಡ್ಡೆ ಗೊಜ್ಜು ಆಗಿದೆ. ಸ್ವಲ್ಪ ನೀರು ಹಾಕೊಳ್ಳಿ. ಅಲ್ಲಿದೆ ನೀರು ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಇದು ನಿಮ್ಮನೆ ಟೇಸ್ಟ್ ಆಯ್ತು? ಹೌದು, ನಾನೇ ತಯಾರು ಮಾಡಿರೋದು ಇದು. ಹೌದಾ? ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ನಾಗರಾಜ್ ಅವ್ರನ್ನ ಕೇಳ್ಬೇಕು. ಅಂದ್ರೆ ಬೇಯಿಸ್ಕೊಂಡು ಇಟ್ಕೊಂಡಿರೋಂತ ಮೊಟ್ಟೆನ ಇದಕ್ಕೆ ಹಾಕೊಂಡಿದ್ದೀವಿ. ಓಕೆ. ಏನ್ ತಿರ್ಗ್ಸಂಗಿಲ್ವಾ ಇದನ್ನ? ತಿರ್ಗಿಸ್ಬೇಕು. ಓಹೋ, ಹಿಂಗ್ ಮಾಡೋದು ನೀವು ಇದನ್ನ? ಆಲೂಗಡ್ಡೆನ ಕಿವುಚಿ ಹಾಕಿರೋದು ಇದಕ್ಕೊಂದು ಹೊಸದು ಅಂತ ಕಾಣುತ್ತೆ. ಅದೇ ಅಲ್ವೇ? ಹೌದು. ಒಂದ್ ಕುದಿ ಬರ್ಬೇಕಲ್ಲ? ಹೌದು. ನಾಗರತ್ನ ಅವ್ರೆ, ಉಪ್ಪಾಯ್ತಾ? ಆಯ್ತು. ಉಪ್ಪು ಕರೆಕ್ಟ್ ಆಗಿದ್ಯಾ? ಇನ್ನು ಸ್ವಲ್ಪ ಉಪ್ಪು ಬೇಕಾ? ರೆಡಿ ಆಯ್ತು. ಇನ್ನ ಬೇಯ್ಬೇಕಾ? ಸ್ವಲ್ಪ ಕುದಿಲಿ, ಒಂಥರ ಇದು ವಾಸನೆ, ಹಸಿ ವಾಸನೆ ಹೋಗ್ಬೇಕು ಅಂತನ? ಯಾವಾಗಲೂ ಒಂದು 10 ನಿಮಿಷ ಕುದ್ಮೇಲೆ ಒಂದು 2 ನಿಮಿಷ ಆಫ್ ಮಾಡಿ ಇಟ್ಟ ಮೇಲೆ ತಿಂದ್ರೇನೆ ಮಜಾ ಅದು. ಇಲ್ಲಾಂದ್ರೆ ಹಸಿ ವಾಸನೆ ಹಂಗೆ ಇರುತ್ತೆ.
ನಾವು ಎಷ್ಟು ಗಟ್ಟಿ ಬೇಕಾದ್ರೂ ಮಾಡ್ಕೋಬಹುದು, ಎಷ್ಟು ನೀರಾಗಾದ್ರೂ ಮಾಡ್ಕೋಬಹುದು. ಓಕೆ ಓಕೆ. ಇದು ಏನಕ್ಕೆ ಹೇಗ್ ಬೇಕಾದ್ರೂ ಉಪಯೋಗಿಸ್ಕೋಬಹುದು. ಕರೆಕ್ಟ್ ಆಗಿದೆ ಇವಾಗ ಅನ್ಸುತ್ತೆ. ಇದು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲ ಗ್ರೇವಿ ತರ ಇರುತ್ತೆ ನೋಡ್ರಿ. ಓಕೆ ಓಕೆ. ಎಣ್ಣೆ ಬಿಟ್ಟಿದೆ. ಹಾಕೋಣ. ಇನ್ನೇನು ಹಾಕ್ಬೇಕು ಇದಕ್ಕೆ? ಏನಿಲ್ಲ, ಬರೀ ಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಕ್ಕೆ ಹಾಕೊಂಡು ಬೌಲ್ಗೆ. ಓಕೆ. ಎಗ್ ಗ್ರೇವಿ ರೆಡಿ ಇದೆ, ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಮೇಡಮ್. ಎಗ್ ಗ್ರೇವಿ 3 ಎಗ್ ಹಾಕಿ ಗ್ರೇವಿ ಹಾಕಿ ಮನೆಯಿಂದ 2 ಚಪಾತಿ ತಂದು ಬಡ್ದ್ಬಿಡಿದಾರೆ ಇಲ್ಲಿ. ಮುಳ್ಳೂರು ಎತ್ತಿ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ. ಮಾಡಿರುವಂಥ ಕ್ರಮನೂ ಕೂಡ ಚೆನ್ನಾಗಿದ್ದಾಗ ಅಡುಗೆ ಚೆನ್ನಾಗಿ ಆಗೇ ಆಗುತ್ತೆ. ಅಡುಗೆನ ಇಷ್ಟಪಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಕಷ್ಟಪಟ್ಕೊಂಡು ಮಾಡ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ತಾ ಇರ್ತೀವಿ. ನಮ್ಮ ಕಾರ್ಯಕ್ರಮಕ್ಕೆ ಸೋಷಿಯಲ್ ವರ್ಕರ್ ನಾಗರತ್ನಮ್ಮ ಅವರು ಬಂದಿದ್ದಾರೆ. ಬೈಯಪ್ಪನಹಳ್ಳಿಯಿಂದ ಬಂದು ಅದ್ಭುತವಾಗಿರುವಂತಹ ಗ್ರೇವಿನ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೊಟ್ಟೆ ಗ್ರೇವಿ ಮಾಡುವ ವಿಧಾನಕ್ಕೆ ಎಣ್ಣೆ ಹಾಕಿ ಅದಾದ ಮೇಲೆ ಸಾಸಿವೆ, ಚಕ್ಕೆ, ಲವಂಗ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಟೊಮೆಟೊ ಸೇರಿಸಿ 2 ನಿಮಿಷ ಬೇಯಿಸಿ. ಇದಕ್ಕೆ ಉಪ್ಪು, ಅರಿಶಿನ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿದ ಆಲೂಗೆಡ್ಡೆಯನ್ನು ನೀರಿನಲ್ಲಿ ಕಿವುಚಿ ಪ್ಯಾನ್ಗೆ ಹಾಕಿ ಮಿಕ್ಸ್ ಮಾಡಿ. ನಂತರ ಬೇಯಿಸಿದ ಮೊಟ್ಟೆ ಹಾಕಿ 2 ನಿಮಿಷ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಟ್ಟೆ ಗ್ರೇವಿ ಸವಿಯಲು ಸಿದ್ಧ. ಸಮಾಜ ಸೇವಕಿ ನಾಗರತ್ನ ಅವರೇ, ಟೇಸ್ಟ್ ಮಾಡೋದಾ? ಮಾಡಿ ಸರ್. ಮಾಡೋದಾ? ಧೈರ್ಯವಾಗಿ ಮಾಡಬಹುದು. ಧೈರ್ಯವಾಗಿ ಮಾಡಬಹುದು. ಓಕೆ. ಚಪಾತಿ ಜೊತೆಗೆ ಮಾಡೋದಾ, ಚಪಾತಿನ ಬಿಟ್ ಮಾಡೋದಾ? ಹಾಕು ತಿಂದು ನೋಡಿ, ಚಪಾತಿ ಜೊತೆಲಿ ತಿಂದು ನೋಡಿ. 2 ತರನು ತಿಂದು ನೋಡಿ ಅಂತೀರಾ? ಓಕೆ. ಮೊದಲನೇ ಸರಿ ಚಕ್ಕೆ ಸಿಕ್ತು. ಹೌದ್ರಾ? ಫುಲ್ ಅದೇ ಸಿಕ್ಕೊಡ್ತಾರಾ? ಡಬಲ್ ಧಮಾಕ. ಬರೀ ಟೊಮೊಟೊ ಗೊಜ್ಜರೆ ತಿನ್ಬೇಡಿ, ಆಲೂಗಡ್ಡೆ ಹಾಕೊಂಡು ತಿನ್ಕೊಳ್ಳಿ ಅಂತ. ಚೆನ್ನಾಗಿ ಮಾಡಿದ್ದೀರಾ ನಾಗರತ್ನ ಅವರೇ. ನೋ ಪ್ರಾಬ್ಲಮ್, ಬಾರಿಸ್ಕೋಬಹುದು. ತಿನ್ಬೋದಲ್ಲ? ಥ್ಯಾಂಕ್ ಯು. ನಿಮ್ಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯುನಿಬಿ ಕುಕೀಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಯಾರು ಬಂದು ಅವ್ರ ಅಡಿಗೆ ಮನೆಯ ರುಚಿಯನ್ನ ತೋರಿಸಿ ಅವರ ಕೈ ರುಚಿ ನಮ್ಮ ಕಾರ್ಯಕ್ರಮ ತೋರಿಸ್ತಾರೋ ಅವ್ರಿಗೆಲ್ಲ ಪ್ರೈಸ್ ಕೊಡಿ ಅಂತ ಹೇಳಿದ್ರೆ, ಮುಳಿಯಾ ಜ್ಯುವೆಲರ್ಸ್ 1944ನೇ ಇಸ್ವಿಯಿಂದ ಅತ್ಯಂತ ಜನಪ್ರಿಯವಾದಂತ ಕೊಡಗಿನ ಮತ್ತು ಮಂಗಳೂರಿನ ಸಾಂಪ್ರದಾಯಿಕ ಶೈಲಿಯ ಒಡವೆಗಳ ಒಳ್ಳೆ ಜ್ಯುವೆಲರಿ ಶಾಪ್ಗಳು ಪುತ್ತೂರು, ಮಂಗಳೂರು, ಮಡಿಕೇರಿ ಎಲ್ಲಾ ಕಡೆ ಇದೆ. ಬೆಂಗಳೂರಲ್ಲಿ ಮಣಿಪಾಲ್ ಸೆಂಟ್ರಲ್ ಕೂಡ ಇದೆ. ಬಹುಮಾನ ಕೊಡ್ಲಿಕ್ಕೆ ನಮ್ಮ ಮುಳಿಯಾ ಜ್ಯುವೆಲರ್ಸ್ ಇಂದ ಮಹೇಶ್ ಅವರು ಬಂದಿದ್ದಾರೆ. ಮಹೇಶ್ ನಮಸ್ಕಾರ. ಬನ್ನಿ ಸರ್, ಬನ್ನಿ ಮಹೇಶ್. ನಮಸ್ಕಾರ. ನಮ್ಮ ಮೇಡಮ್ ಅವರು ತುಂಬಾ ಸಖತ್ತಾಗಿ ಅಡುಗೆ ಮಾಡಿದ್ದಾರೆ. ನಿಮ್ ಕಡೆಯಿಂದ ಬಹುಮಾನ ಕೊಡ್ಸ್ಕೊಂಡ ಅಂತ. ಥ್ಯಾಂಕ್ ಯು ಸರ್. ಅವ್ರ ಮೇಲೆ ಸಿಕ್ಕಾಪಟ್ಟೆ ಲಕ್ಷ್ಮಿ ಇದೆ, ತಿರುಗಿ ಹಾಕಿ ಲಕ್ಷ್ಮಿ ಕೊಡ್ತೀರಾ? ಏನ್ ಮಾಡ್ತಾರೆ ಅಷ್ಟು ಲಕ್ಷ್ಮೀನವರು? ಒಳ್ಳೆ ಕತೆ ಆಯ್ತು. ಓಕೆ, ಕೊಡಿ. ಹಾಗೆ ಗಿಫ್ಟ್ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪಾರ್ಟ್ನರ್ ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದ ಫಟಾಫಟ್ ಅಂತ ತೋರಿಸುವಂತ ರೌಂಡ್ ನಲ್ಲಿ ಪ್ರಕಾಶ್ ರಾವ್ ಅವರು ಏನೋ ತಂದಿಟ್ಟಿದ್ದಾರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಪ್ರಕಾಶ್ ಅವರೇ ಬನ್ನಿಪಾ. ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ರಾವ್, ಏನ್ ಮಾಡ್ತಾ ಇದೀರಾ? ಅದೇನೋ ಅನ್ನದ ತರ ಎಲ್ಲ ಕಾಣ್ತಾ ಇದೆ. ಹೌದು ಸರ್, ಇವತ್ತೊಂದು ಹೊಸವಾದ ಐಟಮ್, ಇದು ರೈಸ್ ಪಕೋಡ ಮಾಡ್ತೀವಿ. ರೈಸ್ ಪಕೋಡ, ಅನ್ನದಲ್ಲಿ ಪಕೋಡ ಮಾಡ್ತೀವಿ. ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ತಾ ಇಲ್ವಾ? ಅದೇ ಇವತ್ತು ಹೊಸದಾಗಿ ಒಂದು ಮಾಡ್ತಾ ಇದೀನಿ. ಅನ್ನಂತೀರಾ? ಹೌದು. ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಟ್ರೈ ಮಾಡಿದೀರಾ? ಟ್ರೈ ಮಾಡಿ ಮ್ಯಾಮ್. ಮಾಡಿದೀರಾ? ಓಕೆ. ರೈಸ್ ಪಕೋಡನ ಮಾಡಿ ತೋರಿಸ್ತಾ ಇದಾರೆ. ರೈಸ್ ಪಕೋಡ ಮಾಡಕ್ಕೆ ಏನೇನ್ ತಂದಿದ್ದೀರಾ ಫಸ್ಟ್ ಹೇಳ್ಬಿಡಿ. ರೈಸ್ ಪಕೋಡ ಬೇಕಾಗುವ ಸಾಮಗ್ರಿಗಳು: ಅನ್ನ, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಪುದೀನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಏನ್ ಕಲ್ಸಿಸ್ಕೊಂಡು ತಿನ್ನೋದೇನ್ರಿ? ಎಣ್ಣೆಲಿ ಕರಿತೀರಾ? ಏನ್ ಕೊಡ್ಲಿ ನಿಮ್ಗೆ ನಾನು? ಮಿಕ್ಸಿಂಗ್ ಬೌಲ್ ಕೊಡಿ, ಎಣ್ಣೆ ಒಂದು ಕಡೆ ಸೈಡಲ್ಲಿ ತಗೊಳ್ಳಿ. ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಎಣ್ಣೆನ ಫಸ್ಟ್ ಇಟ್ಕೊಂಬೋಣ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ತುಪ್ಪ ಬೇಕಾ? ಹೊಸ ತುಪ್ಪ ಏನಿಲ್ಲ, ಕೃಷ್ಣ ತುಪ್ಪ. ಇದು ಅದೇ ಕೃಷ್ಣ ಗೀ, ತುಂಬಾ ಹಳೇದೇನೆ ಇದು, ಹೊಸದೇನಲ್ಲ. ಇವತ್ತು ಹೊಸದು ಕಾಣುತ್ತಲ್ಲ, ಅದಕ್ಕೆ ಇಷ್ಟ ಹಾಕ್ಲಿ. ಹಾಕಿ ಹಾಕಿ ಏನೋ ಹಾಕಿ ಚೆನ್ನಾಗಿರುತ್ತೆ. ಹಾಕಿ ಸ್ವಲ್ಪ ಬರಲ್ಲ. ಸಾಕ್ಬಿಡಿ. ಓಕೆ ಸರ್, ಮಾಡಿ ನಕ್ಕಿನ ಹಾಕಿ ಸರ್. ತುಪ್ಪದಲ್ಲಿ ಆನಿಯನ್. ತುಪ್ಪದಲ್ಲಿ ಆನಿಯನ್ನ? ರೈಸ್ ಹಾಕ್ತೀನಿ. ಆಯ್ತು. ಓಹೋ,
ಪ್ರಕಾಶ್ ಏನೋ ಮಾಡ್ತೀರಾ ಹೌದು, ಚಿಲ್ಲಿ ಹಾಕ್ತೀನಿ, ಗ್ರೀನ್ ಚಿಲ್ಲಿ ಹಾಕಿ. ರೈಸ್ ಪಕೋಡನ ಮಾಡಿ ತೋರಿಸ್ತಾ ಇದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ರಾವ್ ಅವರು. ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಹಾಕಿ ಸರ್, ಹಾಕಿ. ಪುದೀನ ಸೊಪ್ಪು ಹಾಕ್ತಾ ಇದ್ದೀರಾ? ಹಾಕಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮೊಸರು ಹಾಕ್ತೀನಿ, ಕರಡು, ಉಪ್ಪು ಹಾಕ್ತೀನಿ. ಉಪ್ಪು ಪಕೋಡ ತಾನೇ ಮಾಡ್ತಾರ? ಹೌದು, ಪಕೋಡನೇ ಬರುತ್ತೆ. ಕಲ್ಸಿಸ್ಕೊಡಲ್ಲ ತಾನೇ? ಏನಿಲ್ಲ. ಏನಿದು? ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಾ? ಹೌದು. ಅನ್ನಕ್ಕೆ ಅಕ್ಕಿ ಹಿಟ್ಟು ಹಾಕಿ 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 ಹಾಕಿ. ಕಡ್ಲೆ ಹಿಟ್ಟು ಹಾಕ್ತೀನಿ. ಪಕೋಡ ಅಂದ್ರೆ ಸ್ವಲ್ಪ ಕಡ್ಲೆ ಹಿಟ್ಟು ಬೀಳ್ಲೇಬೇಕಲ್ವಾ? ಹೌದು. ಕರಿಬೇವು ಸೊಪ್ಪು ಇವಾಗ ಕಲ್ಸ್ಕೊಳ್ಳೋದು. ಕಲ್ಸಿ. ಅದು ನೀವು ಕಲ್ಸೋದು ಕರೆಕ್ಟ್ ಆಗಿರುತ್ತೆ. ಒಂದೇ ಸರಿ ಕಲ್ಸ್ಕೊಂಡ್ಬಿಡ್ತೀರಾ ಕರೆಕ್ಟ್ ಆಗಿ. ನೀರೇನ್ ಹಾಕೋದ್ ಬೇಡವಾ? ಏನ್ ಬೇಡ, ಕರಡು ಇದೆಯಲ್ಲ ನೋಡಿ, ನೀರ್ ಆಯ್ತು. ಕರಡು ಇದೆ, ತುಪ್ಪ ಇದೆ. ತುಪ್ಪ ಇದೆ. ಕಾಂಬಿನೇಷನ್ ರೀ ಅದು. ಕರಡು ತುಪ್ಪ ಎರಡು ಹಾಕೊಂಡಿದ್ದೀವಿ. ಓಹೋ, ರೈಸ್ ಪಕೋಡ ಮಾಡಿ 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 ಮಾಡಿ. ಫುಲ್ ರೆಡಿ ಆಗೋಯ್ತಲ್ಲ? ಮಾಡಾಕ್ತೀರಾ, ರೌಂಡ್ ಮಾಡಾಕ್ತೀರಾ ಅಥವಾ ಹಂಗೆ ಮಾಡೋದೇ ಬಿಡೋಣ. ಏನಂತ ಪಕೋಡ ಹೆಂಗೆ ಬಿಟ್ರೆ ಹಂಗೆ ಪಕೋಡ ಅಂತೀರಿ ಅಲ್ವಾ? ಅಷ್ಟೇ. ರೌಂಡ್ ಮಾಡಿದಾಗ ರೌಂಡ್ ಮಾಡಿದ್ರು ಅಷ್ಟೇ, ಶೇಪ್ ಇಲ್ಲ ಅಂದ್ರು ಅಷ್ಟೇನೇನೆ. ಎಣ್ಣೆ ಒಳಗೆ ಶೇಪ್ ಆಗ್ಬಿಡುತ್ತೆ ಅದು ಅಲ್ವಾ? ಹೌದು. ಬಿಡುವಾಗ ಸರಿಯಾಗಿ ಬಿಟ್ರೆ ಪಕೋಡನಲ್ಲಿ ಈ ಪುಡಿಗೆ ಜಾಸ್ತಿ ಬೆಲೆ ಅಂತೆ. ನನ್ಗೆ ಗೊತ್ತೇ ಇರ್ಲಿಲ್ಲ. ಹೌದು, ಇದೇನ್ರಿ ಪುಡಿ ಎಲ್ಲ ಹಾಕ್ತೀರಿ ಸರ್? ಏನ್ ಸರ್ ಹಿಂಗ್ ಕೇಳ್ತೀರಾ? ಪುಡಿನೇ ತೊಗೊಂಡೋಗ್ತಾರೆ ಬಂದು. ನೀವೇನ್ ಸರ್ ಪಕೋಡ ದೊಡ್ಡದು ಕೇಳ್ತಾ ಇದೀರಾ ಅಂತ? ಹೌದೌದು, ನನಗೆ ಅವಲೇ ಗೊತ್ತಾಯ್ತು ಪುಡಿನೂ ಸೇಲ್ ಆಗುತ್ತೆ ಅಂತ ಹೇಳಿ. ಕಡ್ಲೆ ಹಾಕ್ತೀನಿ. ನೀರ್ ಹಾಕುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಇದ್ರೊಳಗೆ ಸಾಕಷ್ಟು ಮೊಸರನ್ನ ಹಾಕಿದೀವಿ. ಮೊಸರು ಹಾಕಿ ಗಟ್ಟಿ ಮೊಸರನ್ನ ಹಾಕಿದ್ದಾರೆ. ಜೊತೆಗೆ ತುಪ್ಪವನ್ನೇ ಹಾಕಿ ಕಲ್ಸ್ಕೊಂಡಿರುವಂತದ್ದು. ಯಾವಾಗ ತುಪ್ಪ ಮೊಸರನ್ನ ಕಲ್ಸ್ಕೊಳ್ತೀವಿ ಸ್ವಲ್ಪ ಎಣ್ಣೆ ಕಡಿಮೆ ಕುಡಿಯುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು ಅಲ್ವಾ? ಹೌದು. ಎಣ್ಣೆ ಕಾದಿದೆ ಸರ್? ಎಣ್ಣೆ ಕಾದಿದ್ಯಾ? ಬಿಟ್ಕೋಬೋದಾ? ಬಿಟ್ಕೋಬಹುದು. ಬಿಟ್ಕೊಳ್ಳಿ. ಓಹೋ, ಕಾದಿದೆ ಕಾದಿದೆ ಕಾದಿದೆ. ಪಕೋಡ ಚೆನ್ನಾಗಿ ಗಟ್ಟಿದೆ. ಓಕೆ, ಕಸ್ಕೊಳ್ಳಿ. ರೈಸ್ ಪಕೋಡ ಇದು. ಇದ್ರೊಳಗೆ ನಾವು ಕಡಲೆ ಹಿಟ್ಟಿನ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕಿದೀವಿ. ಮೊಸರು ಜೊತೆಗೆ ಅನ್ನ ಹಾಕಿದೀವಿ. ಅನ್ನ ಜೊತೆಗೆ ಮಾಮೂಲಿ ಪಕೋಡ ಏನ್ ಬೇಕೋ ಅದೆಲ್ಲ ಹಾಕೊಂಡಿದೀವಿ. ನೋಡೋಣ ಹೆಂಗಿರುತ್ತೆ ಟೇಸ್ಟು. ರೈಸ್ ಪಕೋಡ ಏನು ಅನ್ನ ಮಿಕ್ಕಿದ್ರೆಲ್ಲ ಮಾಡ್ಕೊಂಡ್ಬಿಡೋದು ಅಂತೀರಾ? ಹಂಗ ಮಾಡಬಹುದು. ಮನೇಲಿ ಅನೇನಾರ ಮಿಕ್ಕೋಗಿದ್ರೆ ಈಚೆ ಹಾಕಕ್ಕಾಗಿಲ್ಲ ಅಂದ್ರೆ ಪಕೋಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಪ್ರಕಾಶ್ ಅವರು. ಓಕೆ, ಅದು ಕೃಷ್ಣ ಗೀ ಹಾಕಿ ಮಾಡ್ಬಿಟ್ಟಿದ್ದಾರೆ. ಅದ್ಭುತ ಇರುವಂತ ಪಕೋಡ ಬರ್ಲೇಬೇಕು ಇವತ್ತು. ರೈಸ್ ಪಕೋಡ ಓಹೋ, ಬಂದಿದೆ, ಚೆನ್ನಾಗೇ ಬಂತು. ಬರುತ್ತೆ. ನಾವು ಆಣಿನ ಪಕೋಡ ತಾನೇ ಇರುತ್ತೆ ನೋಡಕ. ಓಹೋ, ಟೇಸ್ಟ್ ಬೇರೆ ಇರುತ್ತೆ ಅಷ್ಟೇ. ಹೌದಾ? ಬೇರೆ ಈರುಳ್ಳಿ ಹಾಕ್ತೀವಿ ಅದರಲ್ಲಿ. ಇದ್ರ ಏನೇನು ಹಾಕಿದ್ರೆ ಅನ್ನ ಹಾಕಿದ್ದೀನಿ. ಓಕೆ, ತುಪ್ಪ ಹಾಕಿದ್ದೀನಿ. ಹೌದು, ಆಮೇಲೆ ಮಸಾಲ ಎಲ್ಲ ಹಾಕಿದ್ದೀನಿ. ಕರೆಕ್ಟ್. ಅದನ್ನ ಹಾಕ್ಬಿಡೋಣ, ಸರಿ ಆಗುತ್ತೆ. ಎಲ್ಲ ಒಂದೇ ಕಲರ್ ಆಯ್ತಲ್ಲ ಈಗ? ಕಲರ್ ಆಯ್ತು. ಪಕೋಡ ಹದವಾಗಿ ಬೇಯ್ತಾ ಇದೆ. ಹದವಾದ ಕಲರು. ವೆರಿ ಗುಡ್. ರೈಸ್ ಪಕೋಡನ ಮಾಡಿ ತೋರಿಸ್ತಾ ಇದೀವಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಕಾರ್ಯಕ್ರಮದಲ್ಲಿ. ಎಲ್ಲಾ ಪಕೋಡಗಳು ನೋಡಿರ್ತೀರಾ. ಕಡಲೆ ಹಿಟ್ಟಿನ ಪಕೋಡ, ಈರುಳ್ಳಿ ಪಕೋಡ, ಎಲ್ಲಾ ಪಕೋಡಗಳು ನೋಡಿರ್ತೀರಾ. ಆದ್ರೆ ಈ ಪಕೋಡ ರೈಸ್ ಪಕೋಡ ಬಂತು. ಕಲರ್ ಬಂತು, ಅಷ್ಟೇ ಮುಗೀತು. ರೈಸ್ ಪಕೋಡ ರೆಡಿ. ಥ್ಯಾಂಕ್ ಯು ಸರ್. ಉಳಿದಿರುವಂತ ಅನ್ನದಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಅನ್ನ ಜಾಸ್ತಿ ಆದಾಗಲೂ ಮಾಡ್ಕೋಬಹುದು. ರೈಸ್ ಪಕೋಡನ ಪ್ರಕಾಶ್ ಅವರು ತೋರಿಸ್ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ರೈಸ್ ಪಕೋಡ ಮಾಡುವ ವಿಧಾನ: ಒಂದು ಬೌಲ್ಗೆ ತುಪ್ಪ, ಈರುಳ್ಳಿ, ಅನ್ನ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೊಸರು, ಉಪ್ಪು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಾದ ಎಣ್ಣೆಯಲ್ಲಿ ಹಾಕಿ ಕರಿದರೆ ರೈಸ್ ಪಕೋಡ ಸವಿಯಲು ಸಿದ್ಧ. ಪ್ರಕಾಶ್ ಹೇಳಿ ಸರ್. ರೈಸ್ ಪಕೋಡಕ್ಕೂ ಈ ಪಕೋಡ ನೋಡ್ತಾರೆ ಏನು ಹಂಗ ಅನ್ಸ್ತಾ ಇಲ್ಲಪ್ಪ. ತಿಂದು ನೋಡಿದ್ರೆ ಗೊತ್ತಾಗ್ಬೋದಲ್ವಾ? ತಿನ್ನೋದು ಗೊತ್ತಾಗಲ್ಲ. ತಿಂದು ನೋಡೋಣ ನೋಡಿ ಸರ್.
ಅದ್ಭುತವಾಗಿದೆ ಅನ್ನ ಹುಡ್ಕೋಬೇಕಷ್ಟೇ ಎಲ್ಲಿದೆ ಅಂತ. ಅದೇ ಎಲ್ಲ ಬೆಂದಿದೆಯಲ್ಲ. ಚೆನ್ನಾಗಿದೆ. ಜೊತೆಲಿ ಕರಡು ಬೇರೆ ಹಾಕಿದ್ದೀನಿ. ಹುಳಿ ಇರುತ್ತೆ ಲೈಟಾಗಿ ಅಲ್ವಾ? ತುಂಬಾ ಸಖತ್ತಾಗಿದೆ. ಆಯ್ತು. ಏನ್ ಸ್ಪೆಷಲ್ ಆಗಿ ಹಾಕಿರಿ ಇದಕ್ಕೆ? ಮೊಸರು ಹಾಕಿದಿರಲ್ಲ? ಹೌದು, ತುಪ್ಪ ಹಾಕಿದ್ದೀನಿ. ಚೆನ್ನಾಗಿದೆ. ಮನೇಲಿ ಅನ್ನ ಮಿಕ್ಕೋದ್ರೆ ಈಚೆ ಚೆಲ್ಬೇಡಿ, ಅದ್ಭುತವಾಗಿ ಪಕೋಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಷ್ಟು ಗರ್ಗರಿಯಾಗಿದೆ, ಸಿಕ್ಕಾಪಟ್ಟೆ ರುಚಿಯಾಗಿದೆ. ನಾವು ಕೆಲವು ಸರಿ ಅನ್ಕೊಂಡಿದ್ದಕ್ಕಿಂತ ಒಳ್ಳೆ ರುಚಿ ಬಂದಿದೆ. ಎಕ್ಸ್ಟ್ರಾರ್ಡಿನರಿ ರುಚಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರೈಸನ್ನ ಹಾಕಿ ಮಾಡಿರುವಂತ ಪಕೋಡ. ಯೂಶಲಿ ಈರುಳ್ಳಿ ಪಕೋಡಗಳು ನೋಡಿದ್ದೀರಾ, ಬೇರೆ ಏನೋ ಅಕ್ಕಿ ಪರೋಟ, ಅಕ್ಕಿ ಪಕೋಡ ಅದು ತೋರಿಸಿದೀವಿ ನಾವು, ಅಕ್ಕಿ ಹಿಟ್ಟಿನ ಪಕೋಡ. ಆದ್ರೆ ಇದು ಅನ್ನದ ಪಕೋಡ. ಅದ್ಭುತವಾಗಿದೆ, ಚೆನ್ನಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ತುಂಬಾ ಜನಕ್ಕೆ ಖುಷಿ ಕೊಡುತ್ತೆ, ಖುಷಿ ಆಗುತ್ತೆ. ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನೀವೇ ಖುಷಿ ಪಟ್ಕೊಂಡು ನಂಗೆ ತಿಳಿಸ್ತೀರಾ. ನೀವು ಏನಿ ಮುರಳಿ, ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಇದ್ದೀರಾ? ಕಾರ್ಯಕ್ರಮ ಮುಗಿಸ್ಬೇಕು ಅಂದ್ರೆ ಇನ್ನೇನು ತಟ್ಟೆ ಕೆಳಗಿಟ್ಕೊಂಡಿದ್ದೀರಾ? ತಟ್ಟೆ ಕೆಳಗಿಡ್ರಿ. ಸಾರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ಫೋನ್ ಮಾಡ್ತಾರೆ, ಏನ್ರಿ ಮುರಳಿ ನಮಗೆ ಕೊಡಲ್ವಾ ಚಾನ್ಸು? ಖಂಡಿತವಾಗ್ಲೂ ಚಾನ್ಸ್ನ ಕೊಡ್ತೀವಿ. ಮಾಡೋ ತಾಕತ್ತು ನಿಮ್ಗಿರ್ಬೇಕು. ಖಂಡಿತವಾಗ್ಲೂ ಬನ್ನಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಕೊಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.